ಅವರು ಬಂಧನದಲ್ಲಿ ಇರುವಾಗ ಅವರು ದೇವರ ಮೊರೆಯನ್ನು ಹೋಗ್ತಾರೆ. ಸೊ ದೇವರ ಮೊರೆಯನ್ನು ಹೋಗುವಾಗ ದೇವರು ಅವರ ಮೊರೆಯನ್ನು ಕೇಳಿ ಮೋಶೆಯ ಮೂಲಕ ಅವರು ಆರಾಧನೆ ಮಾಡ್ಬೇಕಂತ ಅವರನ್ನು ಏನು ಮಾಡ್ತಾರೆ, ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಸೊ ಇವತ್ತು ಸಹ ದೇವರು ನಮ್ಮನ್ನು ಕಷ್ಟದಿಂದ ಬಿಡಿಸುವುದು, ಆತನನ್ನು ನಾವು ಆರಾಧಿಸ್ಬೇಕಂತ. ಇವತ್ತು ದೇವರು ನಮ್ಮನ್ನು ರೋಗದಿಂದ ಬಿಡಿಸುವುದು, ನಾವು ಆತನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ. ಇವತ್ತು ಬಿಡುಗಡೆ ಮಾಡಿದ ದೇವರನ್ನು ಎಷ್ಟು ಮಂದಿ ಇವತ್ತು ಸಂಪೂರ್ಣವಾಗಿ ಮನಸ್ಸಾರೆ ಆರಾಧಿಸಲಿಕ್ಕೆ ಬಂದಿದ್ದಾರೆ. ಹಾಲೆಲೂಯಾ. ಸೊ ನಾವು ಬಿಡುಗಡೆ ಮಾಡಿದ ಮೇಲೆ, ನಾವು ಹೊರಗೆ ಬಂದ ಮೇಲೆ ನಾವು ಯಾವತ್ತೂ ಸಹ ಹಿಂಜಾಗಬಾರ್ದು. ನಾವು ಬ್ಯಾಕ್ ಯಾವಾಗ ಸಹ ನೋಡಬಾರ್ದು. ಕಷ್ಟ ಬರ್ತದೆ, ಅವಮಾನ ಬರ್ತದೆ, ನಿಂದನೆಗಳು ಬರ್ತದೆ, ಹೋರಾಟ ಬರ್ತದೆ, ಆದರೆ ನಾವು ಯಾವತ್ತೂ ಸಹ ಹಿಂದೆ ನಮ್ಮ ದೇವರನ್ನು ಬಿಟ್ಟು ನಾವು ಹಿಂದೆ ನೋಡಲೇಬಾರ್ದು. ಸೊ ಇಲ್ಲಿ ನೋಡೋದಾದ್ರೆ ಇಸ್ರಾಯೇಲರಿಗೆ ಸಹ ಕಷ್ಟ ಬಂತು, ಹೋರಾಟ ಬಂತು, ಕೆಂಪು ಸಮುದ್ರ ಅಡ್ಡಿ ಬಂತು, ಅವರ ಬಾಯಿಲೆ ಬಂತು ನಾವು ಹಿಂದೆ ಹೋಗುವ ಅಂತ. ಆದರೆ ಮೋಶೆ ಅವನು ದೇವರಲ್ಲಿ ನಂಬಿಕೆ ಇಟ್ಟ. ಅವನು ನಂಬಿಕೆ ಇಟ್ಟು ಅವನು ಹೇಳಿದ್ದು, ಇಂದು ಕಂಡ ಐಗುಪ್ತರನ್ನು ನೀವು ಎಂದಿಗೂ ಸಹ ಕಾಣುವುದೇ ಇಲ್ಲ ಎಂಬುದಾಗಿ. ಇವತ್ತು ನೀವು ಜೀವನದಲ್ಲಿ ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ನಿಂದನೆ ಬರ್ತದೆ, ಅಪಮಾನ ಬರ್ತದೆ, ಆದರೆ ದೇವರನ್ನು ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋಣ. ಹಾಲೆಲೂಯಾ. ಸೊ ನಾವು ಭಯಪಡೋದು ಬೇಡ. ನಾವು ನಮಗೋಸ್ಕರ ಯುದ್ಧವನ್ನು ಮಾಡುವ ದೇವರು ಆತನಿದ್ದಾನೆ. ಸೊ ನಾವು ಯಾವತ್ತೂ ಹಿಂದೆ ನೋಡುವುದು ಬೇಡ, ಹಿಂದೆ ತಿರುಗುವುದು ಬೇಡ, ಆತನಲ್ಲೇ ನಂಬಿಕೆ ಇಡೋಣ. ನಾವೆಲ್ಲ ಒಟ್ಟಾಗಿ ಸೇರಿ ಇಂದು ಕಂಡ ಐಗುಪ್ತರ ಕಾಣುವುದೇ ಇಲ್ಲ ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಸಂತೋಷದಿಂದ
ಬೆಳಕನ್ನ ಇಟ್ಟು ಅದು ನಿಮಗೆ ಗೊತ್ತಾಗದಿರ್ಬೋದು, ಆದ್ರೆ ದೇವರಿಗೆ ಗೊತ್ತಾಗ್ತದೆ. ಆಮೇಲೆ ದೇವರು ಅದನ್ನು ನೋಡ್ತಾನೆ. ಶತ್ರು ನಿಮಗೋಸ್ಕರ ಹಾಕಿದ ಗುಂಡಿಯಲ್ಲಿ ಅವನೇ ಬೀಳುವಂತೆ ದೇವರು ಮಾಡ್ತಾರೆ. ಸೊ ಭಯಪಡಬೇಡಿ, ನೀವು ಬೈಕ್ ಹೇಳ್ಬೇಕು, ಇನ್ನು ಮುಂದೆ ನಿಮಗೆ ಜಾಗ ಇಲ್ಲ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ನಿನಗೆ ಯಾವ ಜಾಗ ಇಲ್ಲ ಎಂಬುದಾಗಿ. ಹಾಲೆಲೂಯಾ. ಎಲ್ಲ ಆ ಕತ್ತಲೆಯ ಶಕ್ತಿಗಳು, ಆ ಭಯದ ಶಕ್ತಿಗಳನ್ನು ನಾವು ತುಳಿದು ಆ ಬೆಳಕನ್ನೇ ನಾವು ನಿರೀಕ್ಷಿಸುವ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಬೆಳಕು ರಕ್ಷಕನು ಆಗಿದ್ದೇನೆ, ನೀವು ಯಾರಿಗೆ ಭಯಪಟ್ಟಿರಿ, ನಾನೇ ನಿಮ್ಮ ಜೀವದ ಆಧಾರವೂ ಆಗಿದ್ದೇನೆ, ನೀವು ಯಾರಿಗೂ ಹೆದರಬೇಡ್ರಿ ಎಂಬುದಾಗಿ. ಇವತ್ತು ನಾವು ಆ ಭಯವನ್ನು ತೆಗೆದು ಆ ಬೆಳಕನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಾವೆಲ್ಲರೂ ಈ ಕೊನೆಯ ಹಾಡನ್ನು ಮಾಡುತ್ತಾ ಆತನಿಗೆ ಹೃದಯಾಂತರದಿಂದ ನಮ್ಮನ್ನ ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮನ್ನ ಇಷ್ಟರವರೆಗೆ ಕಾಯ್ದ ದೇವರು ಇನ್ನು ಮುಂದೆ ಸಹ ಕಾಯುವಾತನು ಆತನಾಗಿದ್ದಾನೆ. ಅವರ ನೆನೆಸಿದ ಕೃತಜ್ಞತಾ ಹೃದಯದಿಂದ ಜಾಗವಿಲ್ಲ ನಂಜೀವನ ತಂದೆಯ ಕರದಲ್ಲಿದೆ, ನಿರಾಶೆ ಏನು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ
ಆಶೀರ್ವದಿಸು ತಂದೆ. ತಂದೆ ಅವರ ತಂದೆ ಫ್ಯಾಮಿಲಿಯನ್ನು ನೀವು ಹೇಳುವಾಗೆ ಆಶೀರ್ವದಿಸು ಸ್ವಾಮಿ. ತಂದೆ ಅವರು ತಂದೆ ಬಂದಾಗೆಲ್ಲಪ್ಪ ಹೋಗುವಾಗ ನಿನ್ನೊಂದು ಸಮಾಧಾನ, ಬಿಡುಗಡೆ, ಆಶೀರ್ವಾದ ತಂದೆ, ನೆಮ್ಮದಿ ತಂದೆ, ಒಂದು ಸಂತೋಷವನ್ನು ಹೊತ್ತುಕೊಂಡು ಹಿಂದಿರ್ಲಿಕ್ಕಾಗುತ್ತೆ. ನೀವು ಸಹಾಯ ಮಾಡುವಂತೆ ಕಾಯಲ್ ಟೀಮನ್ಸ್ ನೀವು ಹೇಳುವಾಗ ಆಶೀರ್ವದಿಸು ಸ್ವಾಮಿ. ತಂದೆ ಮುಂದಿನ ಪ್ರತಿಯೊಂದು ಭಾಗಗಳೇ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜನೇ. ಎಲ್ಲವೂ ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತಾ ನಜರೇತಿನ ಯೇಸು ಹೆಸರಿನಲ್ಲಿ ಬೇರೆ ಹೊಂದಿದೆ ನನ್ನ ಪ್ರೀತಿಯುಳ್ಳ ತಂದೆ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ ಅದರಲ್ಲಿ 18ನೇ ಅಧ್ಯಾಯ ಅದರಲ್ಲಿ 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಜೆನೆಸಿಸ್ ಚಾಪ್ಟರ್ 18 ವರ್ಸಸ್ 14. ಯೆಹೋವನಿಗೆ ಅಸಾಧ್ಯವಾದುದುಂಟು. ಇಲ್ಲೊಂದು ಪ್ರಶ್ನೆಯೊಂದಿಗೆ ಈ ವಾಕ್ಯ ಬರೆಯಲ್ಪಟ್ಟಿದೆ. ಏನು ಬರ್ತಿದೆ ಅಂತ ಹೇಳಿದ್ರೆ, ಯೆಹೋವನಿಗೆ ಅಸಾಧ್ಯವಾದುದುಂಟು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈಸ್ ಎನಿಥಿಂಗ್ ಟೂ ಹಾರ್ಡ್ ಫಾರ್ ದ ಲಾರ್ಡ್. ಜನ ಈ ವಾಕ್ಯವನ್ನು ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ನಾನು ನಂಬ್ತೇನೆ ಇವತ್ತು ದೇವರು ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ದೇವರು ಅಬ್ರಾಮನ ಜೊತೆ ಮಾತನಾಡೋದು, ಸಾರಳ ಜೊತೆ ಮಾತನಾಡೋದು. ಏನ್ ಮಾತನಾಡ್ತಾನೆ ಅಂತ ಹೇಳಿದ್ರೆ, ಯೆಹೋವನಿಗೆ ಅಸಾಧ್ಯವಾದದುಂಟೋ ಎಂಬುದಾಗಿ. ಅವರ ಪರಿಸ್ಥಿತಿ ಯಾವ ಪರಿಸ್ಥಿತಿ ಇತ್ತು ಎಂಬುದಾಗಿ 18ನೇ ಅಧ್ಯಾಯ ಓದುವಾಗ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಹಲ್ಲೆಲೂಯಾ. ನಾವು ನೋಡುತ್ತೇವೆ, ದೇವರು ಅವರಿಗೆ ಒಂದು ವಾಗ್ದಾನ ಮಾಡಿದ. ಏನು ವಾಗ್ದಾನ ಮಾಡಿದ? ನಿಮಗೆ ನಾನು ಏನು ಕೊಡ್ತೇನೆ? ಮಕ್ಕಳನ್ನು ಕೊಡ್ತೇನೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ. ಆದರೆ ಅವರು ಮಕ್ಕಳಿಗೋಸ್ಕರ ಕಾದು 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 ಅವರು ಕೊನೆಗೆ ಅವರ ಜೀವಿತದಲ್ಲಿ ಆಗುವುದಿಲ್ಲ ಎಂಬುದಾಗಿ ಅವರು ನೆನೆಸುವಾಗ, ಇನ್ನು ನನ್ನ ಜೀವಿತದಲ್ಲಿ ಯಾವ ಒಂದು ನಿರೀಕ್ಷೆ ಇಲ್ಲ ಎಂಬುದಾಗಿ ನೆನೆಸುವಾಗ, ದೇವರು ಅಬ್ರಹಾಮ ಮತ್ತು ಸಾರಳೊಂದಿಗೆ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕರ್ತನಿಗೆ ಅಸಾಧ್ಯವಾದುದು ಉಂಟು ಎಂಬುದಾಗಿ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಇಲ್ಲಿ ನೀವು ಬಂದಿರುವಾಗ ಅನೇಕ ವರ್ಷಗಳಿಂದ ನೀವು ಕಾಯುತ್ತಾ ಇರುವ ವಿಷಯದ ಮೇಲೆ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಕರ್ತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ಪ್ರಿಯರೇ. ನಾವು ನೋಡ್ತೇವೆ ಅಬ್ರಹಾಮನ ಬಗ್ಗೆ ನಾವು ನೋಡುವುದಾದ್ರೆ, ನೀವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಮೊದಲು ಯಾರೊಟ್ಟಿಗೆ ಮಾತನಾಡಿದ್ದು? ಅಬ್ರಹಾಮನ ಜೊತೆ ಮಾತನಾಡಿದ. ಅಬ್ರಹಾಮನ ಜೊತೆ ಮಾತನಾಡುವಾಗ ಅವನಿಗೆ ಎಷ್ಟು ವರ್ಷ ಪ್ರಾಯವಾಗಿತ್ತು? 75 ವರ್ಷ ಪ್ರಾಯದವನಾಗಿದ್ದು. 75 ವರ್ಷ ಪ್ರಾಯದ ಅಬ್ರಹಾಮನು ದೇವರ ಶಬ್ದವನ್ನು ಕೇಳಿ ತನ್ನ ಕುಟುಂಬವನ್ನು ಬಿಟ್ಟ, ಆಮೇಲೆ ತನ್ನ ತಂದೆ ತಾಯಿಯನ್ನು ಬಿಟ್ಟ, ತನ್ನ ಬಂಧು ಬಳಗವನ್ನು ಬಿಟ್ಟ. ದೇವರು ಹೇಳಿದ ಹಾಗೆ ಒಂದು ಸಪರೇಷನ್ ಆದ. ಅಲ್ಲಿ ಎಷ್ಟು ಜನ ಸಪರೇಷನ್ ಆಗಿದೆ ದೇವರಿಗೆ ಸ್ತೋತ್ರ. ನಾವು ದೇವರಿಗೋಸ್ಕರ ಸಪರೇಷನ್ ಆಗುವಾಗ ನಾನು ಹೇಳ್ತೇನೆ, ನಮಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ನೀನು ಹೊರಗೆ ಬರುವಾಗ ಎಲ್ಲ ನಿನ್ನ ಕೈ ಬಿಡಬಹುದು, ಆದರೆ ಹೊರಗೆ ಬರುವಾಗ ನಿನ್ನನ್ನು ನಡೆಸುವ ದೇವರಿದ್ದಾನೆ. ಅವನು ನಿನಗೆ ಎಲ್ಲ ವಿಷಯದಲ್ಲಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ವಾಕ್ಯ ಹೇಳ್ತದೆ, ಅವನು ಎಲ್ಲವನ್ನು ಬಿಟ್ಟು ಬರುವಾಗ ದೇವರು ಅವನಿಗೆ ಯಾವ ರೀತಿಯ ಬ್ಲೆಸ್ ಮಾಡಿದ ಗೊತ್ತುಂಟಾ? ಏನ್ ಹೇಳಿದ್ರೆ, ನಿನ್ನನ್ನು ನಾನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸಿದವರನ್ನು ನಾನೇನ್ ಮಾಡ್ತೇನೆ? ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ. 75 ವರ್ಷದಲ್ಲಿ ಅವನು ವಾಗ್ದಾನ ಮಾಡಿದ. ಈ ವಾಗ್ದಾನದಲ್ಲಿ ಅವನು ನಂಬಿಕೆ ಇಟ್ಟ. ನಂತರ ನಾವು ನೋಡ್ತೇವೆ, ಅದೇ 12ನೇ ಅಧ್ಯಾಯ 7ನೇ ವಾಕ್ಯ ಓದುವುದಾದ್ರೆ ನೀವು, ಅದೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ನೋಡಿ, ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ಏನಂತೆ ನಿನ್ನ ಸಂತಾನಕ್ಕೆ ಕೊಡುತ್ತೇನೆ. ಅಲ್ಲಿ ಸಹ ನೋಡಿ, ಸಂತಾನ ಆಗಲಿಲ್ಲ. ದೇವರು ಅಬ್ರಹಾಮನ ಜೊತೆ ಮಾತನಾಡ್ತಾನೆ, ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ 13ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ದೇವರವರೊಟ್ಟಿಗೆ ಮಾತನಾಡ್ತಾನೆ. ಏನ್ ಮಾತಾಡ್ತಾನೆ? ಯೆಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಈ ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಯವರಿಗೂ ಶಾಶ್ವತವಾಗಿ ಕೊಡುತ್ತೇನೆ. ನೋಡಿ, ಇಲ್ಲಿ ಸಹ ದೇವರು ಅವರೊಟ್ಟಿಗೆ ಮಾತನಾಡ್ತಾನೆ. ಈ ದೇಶ ನಿನಗೆ ಮಾತ್ರವಲ್ಲ, ನಿನ್ನ ಮಕ್ಕಳಿಗೆ ಸಹ ಕೊಡ್ತೇನೆ, ನಿನ್ನ ತಲೆಮಾರಿಗೆ ಸಹ ಕೊಡ್ತೇನೆ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾನೆ. ನಂತರ ನಾವು ನೋಡ್ತೇವೆ ಆದಿಕಾಂಡ
ಪುಸ್ತಕ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ತಿರುಗಿ ದೇವರು ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ದಾರೆ ನೋಡಿ. ಅಬ್ರಹಾಮನಿಗೆ ದರ್ಶನದಲ್ಲಿ ನೋಡಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ ನೋಡಿ ತಿರುಗಿ ದೇವರು ಮಾತಾಡ್ತಾನೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದೆ. ದೇವರು ಮಾತನಾಡ್ತಿದ್ದಾರೆ ಅವನಿಗೆ. ಹಲ್ಲೆಲೂಯಾ. ನೋಡಿ 75 ವರ್ಷದಲ್ಲಿ ವಾಗ್ದಾನ ಮಾಡಿದ, 75 ವರ್ಷದಿಂದ ಸಹ ಅವನು ಜೊತೆ ದೇವರು ಮಾತನಾಡ್ತಾ ಇದ್ದಾನೆ. ಏನು ಗೊತ್ತಾ, ನಿನ್ಗೆ ನಿನ್ನ ತಲೆಮಾರಿಗೆ ಇದು ದೇಶವನ್ನು ಕೊಡ್ತೇನೆ, ನಿನಗೆ ಬಹಳ ಬಹುಮಾನ ಇಟ್ಟಿದೆ ಎಂಬುದಾಗಿ ದೇವರು ಅವನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಷ್ಟು ಸಮಯ ಕಾಲದ್ರಿಂದ ಅವನಿಗೆ ನಿರಾಶೆ ಆಗ್ತಾನೆ. ನಿರಾಶೆಯಾಗಿ ಅವನು ಏನ್ ಹೇಳ್ತಾನೆ ಗೊತ್ತುಂಟಾ? ಹಲ್ಲೆಲೂಯಾ. ಚಂದ್ರ ವಾಕ್ಯ ಓದಿ, ಬಹಳ ಸುಂದರವಾದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನು ಕೊಟ್ಟರೇನು ನೋಡಿ, ನಾನು ಸಂತಾನವಿಲ್ಲದವನಾಗಿ ಹೋಗುವೆವನಾದ್ದರಿಂದ ನನ್ನ ಆಸ್ತಿಯಲ್ಲ, ದಮಸ್ಕದ ಎಲಿಯೇಜರನ ಪಾಲಾಗ್ತದಲ್ಲ. ನೋಡಿ ಪ್ರಿಯ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ಅವನ ಜೊತೆ ಮಾತನಾಡ್ತಾ ಇದ್ರು. ಯಾಕೆ ಮಾತನಾಡ್ತಿದ್ರು ಅಂತ ಹೇಳಿದ್ರೆ, ಅವನು ಕಾಯುತ್ತಾ ಇದ್ದಾನೆ. ಎಷ್ಟರಲ್ಲಿ ಕಾಯ್ತಾ ಇದ್ದರು, ದೇವರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಅಂತೇಳಿ ಹಲ್ಲೆಲೂಯಾ, ವೇಟಿಂಗ್ ಪೀರಿಯಡ್ ದೇವರು ಅದನ್ನು ಕ್ಲೋಸ್ ಮಾಡಿ ತನ್ನ ಮಹಿಮೆಯ ಕಾರ್ಯಗಳನ್ನು ಆತ ನಿಮಗೆ ತೋರಿಸಲಿಕ್ಕೆ ಇವತ್ತು ನಮ್ಮ ಮಧ್ಯೆ ಶುದ್ಧನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನಿಗೆ ನಿರೀಕ್ಷೆ ಏನಾಯ್ತು? ನಿರಾಶೆ ಆಯಿತು. ಇಷ್ಟ ತನಕ ನಿರೀಕ್ಷೆಯಲ್ಲಿದ್ದ, ಇನ್ನೂ ಆಗುವುದಿಲ್ಲ ಎಂಬುದಾಗಿ ಅವನಾಗಿ ತಿಳಿದುಕೊಂಡು ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನನಗೆ ಏನು ಕೊಟ್ಟರೆ ನೀನು ಮಕ್ಕಳು ಕೊಡ್ಲಿಲ್ಲಲ್ಲ ಅಂತ ಹೇಳ್ತಾರೆ ಅವರು. ದೇವರು ಪ್ರತಿ ಸಮಯ ಮಾತನಾಡ್ತಾ ಇದ್ದಾರೆ, ನಿನಗೆ ಕೊಡ್ತೇನೆ 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 ಅಂತ ಹೇಳುವಾಗ ಅಬ್ರಹಾಮನ ಬಾಯಲ್ಲಿ ಬಂದ ಮಾತೇನು? ನೀನು ಏನು ಕೊಟ್ಟರೆ ನನಗೆ ಮಕ್ಕಳು ಕೊಡ್ಲಿಲ್ಲಲ್ಲ. ದೇವರು ಕೊಡ್ತೇನೆ ಕೊಡ್ತೇನೆ ಅಂತಾನೆ, ಅದನ್ನೇ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಂತರ ಇವನೇ ಹೇಳ್ತಾನೆ, ನನ್ನ ಆಸ್ತಿಯಲ್ಲ ಯಾರಿಗೆ ಆಯ್ತು? ಎಲಿಯೇಜರನ ಪಾಲಾಯ್ತು. ಎಲಿಯೇಜರ್ ಯಾರು? ಅವನ ಮನೆಯಲ್ಲಿ ಕೆಲಸ ಮಾಡ್ತಿದ್ದದ್ದು, ಅಲ್ಲಿ ಅವರ ಆಳು, ಅಲ್ಲಿ ಅವರ ಹೆಲ್ಪರ್ ಆಗಿದ್ದವರು. ಹಲ್ಲೆಲೂಯಾ. ಆಗ ದೇವರು ಅವನಿಗೆ ತಿರುಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಅವನ ಡೇರೆಯಿಂದ ಹೊರಗೆ ಬಂದು ಹೇಳ್ತಾ ಇದ್ದಾನೆ, ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಲೆಕ್ಕಿಸುವುದಾದ್ರೆ ಲೆಕ್ಕಿಸಿ ಎಂಬುದಾಗಿ ಹೇಳ್ತಾನೆ. ಸಮುದ್ರದ ಬಳಿಗೆ ಅವನ ಕರ್ಕೊಂಡು ಬಂದು ಉಸುಬನ್ನು ತೋರಿಸಿ ಹೇಳ್ತಾ ಇದ್ದಾನೆ, ಈ ಉಸುಬನ್ನು ಲೆಕ್ಕಿಸುವುದಾದ್ರೆ ಲೆಕ್ಕಿಸು, ನಿನ್ನ ಸಂತತಿ ಈ ರೀತಿ ಬೆಳೆಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ, ನೀವು 18ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, 17ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ ಬರುವಾಗ, ಹಲ್ಲೆಲೂಯಾ, ಅವನಿಗೆ ಪ್ರಾಯ ಎಷ್ಟು ಗೊತ್ತಿಲ್ಲ? 99 ವರ್ಷ ಪ್ರಾಯ ಆಗುವಾಗ. ಅಂದ್ರೆ ಎಷ್ಟು ವರ್ಷ ಕಾದವ? 24 ವರ್ಷ ಅವನು ಕಾದ. 24 ವರ್ಷದಿಂದ ದೇವರವನ ಜೊತೆ ಮಾತನಾಡ್ತಾ ಬಂದ. ನಿನಗೆ ಸಂತತಿ ಕೊಡ್ತೇನೆ, ನಿನಗೆ ದೇಶವನ್ನು ಕೊಡ್ತೇನೆ, ನಿನಗೆ ಬಹುಮಾನ ಕೊಡ್ತೇನೆ, ನಾನು ನಿನ್ನ ತಲೆಮಾರನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ ನಂತರ ನಾವು ನೋಡ್ತೇವೆ ಅಲ್ಲಿ ಆ ವಾಕ್ಯ ಓದ್ರಿ ಪ್ರಿಯರೇ, 17ನೇ ಅಧ್ಯಾಯ 1ನೇ ವಾಕ್ಯ. 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೋಡಿ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನೋಡಿ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ನಿನಗೆ ಕೊಡುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ನನ್ನ ದೇವರು ಮಾತಿನಲ್ಲಿ ನಂಬಿಗಸ್ತನಾಗಿದ್ದಾನೆ. ಎಷ್ಟು ನಾನು ಬಲವಾಗಿ ನಂಬ್ತೇನೆ, ದೇವರು ಇವತ್ತು ನಿಮಗೆ ವಾಗ್ದಾನ ಮಾಡಿದ್ರೆ ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸಮಯ ದೇವರು ಮನುಷ್ಯರಿಗೆ ಮಾಡಿದ್ದು, ತನಗೆ ಸಮಯ ಇಲ್ಲ, ದೇವರಿಗೆ ಸಮಯ ಇಲ್ಲ. ದೇವರು ಎನಿ ಟೈಮ್ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ, ಆ ಸಮಯ ಇವತ್ತು ಬಂದಿದೆ. ಹಲ್ಲೆಲೂಯಾ. ಅದ್ಭುತ ಮಾಡುವ ಸಮಯ ದೇವರು ತಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವುದೇ ವಿಷಯದಲ್ಲಿ ಭಯದಿಂದಿರುವುದಾದ್ರೆ, ಯಾವ ವಿಷಯದಲ್ಲಿ ನೀವು ನಂಬಿಕೆ ಕಳೆದುಕೊಂಡಿದ್ರೆ, ಇವತ್ತು ಕರ್ತನ ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ, ಯೆಹೋವನಿಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು 18ನೇ ಅಧ್ಯಾಯಕ್ಕೆ ಬರುವಾಗ, ಇದು 15ನೇ ಅಧ್ಯಾಯದಲ್ಲಿ ಮಾತನಾಡಿದ್ದು ದೇವರು, 17ನೇ ಅಧ್ಯಾಯದಲ್ಲಿ ಮಾತನಾಡಿದ್ದು ದೇವರು. ಆದ್ರೆ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಏನ್ ಮಾಡ್ತಾರೆ? ಡೈರೆಕ್ಟ್ ಆಗಿ ಅಬ್ರಹಾಮನ ಬಳಿಗೆ ಬರ್ತಾ ಇದ್ದಾರೆ. ದೇವರು ಡೈರೆಕ್ಟ್ ಆಗಿ ಸಾರನ ಬಳಿಗೆ ಬರ್ತಾ ಇದ್ದಾನೆ. ನಾವು ನೋಡ್ತೇವೆ, 3 ಪುರುಷರಲ್ಲಿ ಬಂದ
ಬಂದ್ರು ಅಂತ ವಾಕ್ಯ ಹೇಳ್ತದೆ. ಎಷ್ಟು? 3 ಪುರುಷರು ಬಂದ್ರು ಎಂಬುದಾಗಿ. ಅಲ್ಲಿ ಸತ್ಯವೇದ ಪಂಡಿತರ ಪ್ರಕಾರ ಅದು 3 ಯಾರು ಅಂತ ಹೇಳಿದ್ರೆ ತಂದೆ, ಮಗ, ಪವಿತ್ರ ಆತ್ಮನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಹೇಳಿದ್ರೆ 1 ದೇವರು 2 ದೇವದೂತರು ಎಂಬುದಾಗಿ. ಅಲ್ಲಿ ಯಾರಾದ್ರೂ ತೊಂದರೆ ಇಲ್ಲ, ಆದ್ರೂ ದೇವರು ಅಲ್ಲಿ ಬಂದು ಅಬ್ರಾಮನ ಜೊತೆ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ದೇವರು ಹೇಳಿದ ಶಬ್ದ ಎನ್ನುವುದನ್ನ, ಬರುವ ವರ್ಷ ಬರುವಾಗ ಸಾರಳ ಕೈಯಲ್ಲಿ ಏನಿರ್ತದೆ? ಮಗು ಇರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬರುವ ವರ್ಷ ಬರುವಾಗ ಏನು? ಸಾರಳ ಕೈಯಲ್ಲಿ ಏನಿರ್ತದೆ? ಮಗು ಇರ್ತದೆ. ಇದರ ಅರ್ಥ ಏನು ಗೊತ್ತಿಲ್ಲ? ವೇಟಿಂಗ್ ಪೀರಿಯಡ್ ಎಂಡ್ ಆಯ್ತು ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಇವತ್ತು ನೀವು ಅನೇಕ ವರ್ಷಗಳಿಂದ ಕಾಯುತ್ತಿರುವ ವಿಷಯಕ್ಕೆ ದೇವರು ಅಂತ್ಯವನ್ನು ಬರಲಿಕ್ಕೆ ನಮ್ಮ ಮಧ್ಯೆ ಬಲವಾಗಿ ಚಲಿಸುತ್ತಿದ್ದಾರೆ. ಅದು ಯಾವುದೇ ವಿಷಯವಾಗಿರಬಹುದು, ನಿನ್ನ ಆರೋಗ್ಯದ ವಿಷಯವಾಗಿರಬಹುದು, ನಿನ್ನ ಫೈನಾನ್ಷಿಯಲ್ ವಿಷಯವಾಗಿರಬಹುದು, ನಿನ್ನ ಯಾವುದೋ ಅಸಮಾಧಾನದ ವಿಷಯವಾಗಲಿ, ಮಕ್ಕಳ ವಿಷಯವಾಗಲಿ, ಕುಟುಂಬದ ವಿಷಯವಾಗಲಿ, ದೇವರು ಅದಕ್ಕೆ ಒಂದು ನಿಯಮಿತ ಕಾಲ ಅದು ಇಟ್ಟಿದ್ದಾರೆ. ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ದೇವರು ಯಾರ ಜೊತೆ ಮಾತನಾಡಿದ್ದು? 75 ವರ್ಷ ಇರುವಾಗ ಅಬ್ರಾಮನ ಜೊತೆ ಮಾತನಾಡಿ. ಹಲ್ಲೆಲೂಯಾ. ದೇವರು ಮಾತಿನಲ್ಲಿ ನಂಬಿಗಸ್ತರಂತ ಬೈಬಲ್ ಹೇಳ್ತಾರೆ. ಹಲ್ಲೆಲೂಯಾ. ಅಬ್ರಾಮ ಕಾದು 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 ಅವನು ನಿರಾಶನಾದದ್ದು ದೇವರು ಕಂಡ. ಇವತ್ತು ನೀವು ಕಾದು ಕಾದು ವೇಟಿಂಗ್ ಪೀರಿಯಡ್ ಇವತ್ತು ಎಂಡ್ ಮಾಡಲಿಕ್ಕೆ ದೇವರು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕರುಣಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಕುಟುಂಬವನ್ನು ಕರುಣಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಮಕ್ಕಳನ್ನು ಕರುಣಿಸ್ಲಿಕ್ಕೆ ಹೋಗ್ತಾನೆ. ನಿಮ್ಮ ಕಷ್ಟದ ಮೇಲೆ ದೇವರ ಕರ ಇವತ್ತು ಚಲಿಸ್ಲಿಕ್ಕೆ ಹೋಗ್ತಾ ಉಂಟು. ದೇವರು ಅದ್ಭುತ ಮಾಡುವ ದೇವರಾಗಿದ್ದಾರೆ. ನೀವು 102ನೇ ಕೀರ್ತನೆಗೆ ಹೋಗುವುದಾದ್ರೆ 13ನೇ ವಾಕ್ಯ ನೋಡುವುದಾದ್ರೆ Psalms 102 verses 13 ಏನ್ ಹೇಳ್ತದೆ? 102ನೇ ಕೀರ್ತನೆ 13ನೇ ವಾಕ್ಯ, ನೀನು ಎದ್ದು ಚೀಯೋನನ್ನು ಕರುಣಿಸಿದಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಬಂದದೆ. ಏನಂತೆ? ನಿಯಮಿತ ಕಾಲವು ಬಂದಿದೆ. ಇಂಗ್ಲಿಷ್ ನಲ್ಲಿ ಅಪಾಯಿಂಟೆಡ್ ಟೈಮ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಎಲ್ಲದಕ್ಕೆ ದೇವರು ಏನ್ ಮಾಡ್ತಿದ್ದಾನೆ? ಸಮಯ ಇಟ್ಟಿದ್ದಾನೆ. ಎಷ್ಟು ನಂಬ್ತೀರಿ? ನನ್ನ ಸಮಯ ಬರ್ತದೆ. ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನನ್ನ ಸಮಯ ಬರ್ತದೆ. ಹಲ್ಲೆಲೂಯಾ. ದೇವರು ಕರುಣಿಸಲಿಕ್ಕೆ ತೀರ್ಮಾನ ಮಾಡಿದ ಮೇಲೆ ಯಾರು ಆತನ ಕರುಣೆಯಿಂದ ನಿಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾನು ಯಾರನ್ನು ಕರುಣಿಸ್ತೇನೆ ಅವರನ್ನು ಕರುಣಿಸ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾರ ಮೇಲೆ ದಯ ಇರ್ತೇನೆ ಅವರನ್ನು ದಯ ಇರ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಇವತ್ತು ಆ ಕರುಣೆ ನಿನ್ನ ಮೇಲೆ ಬಂದಿದೆ, ಆ ದಯ ನಿನ್ನ ಮೇಲೆ ಬಂದಿದೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ಇವತ್ತು ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಿದ್ದಾನೆ. ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಹಲ್ಲೆಲೂಯಾ. ಈ ಸಾರಳ ಬಗ್ಗೆ ನಾವು ನೋಡುವುದಾದ್ರೆ, ಸಾರಳ ಚರಿತ್ರೆ ನೋಡುವುದಾದ್ರೆ ನೀವು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 30ನೇ ವಾಕ್ಯವನ್ನು ನೋಡ್ರಿ. ಆದಿಕಾಂಡ ಪುಸ್ತಕ ಜೆನೆಸಿಸ್ ಚಾಪ್ಟರ್ 11 verses 30. ಸಾರಳು ಬಂಜೆಯಾದದ್ರಿಂದ ಏನಂತೆ? ಆಕೆಗೆ ಮಕ್ಕಳಿರಲಿಲ್ಲಂತೆ. ಹಾಗಾದ್ರೆ ಸಾರ ಯಾರಾಗಿದ್ದು? ಬಂಜೆ. ಬಂಜೆ ಅಂದ್ರೆ ಏನು ಗೊತ್ತಿಲ್ಲ? ಅವಳು ಮಕ್ಕಳಿರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅವಳು ಏನು, ಅವಳಿಗೆ ಮಕ್ಕಳಾಗುವ ರಿಪೋರ್ಟ್ ಡೈರೆಕ್ಟ್ ಅವಳಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಗೊತ್ತಿಲ್ಲ? ಇವಳು ಏನಾಗುದಿಲ್ಲ, ಇವಳಿಗೆ ಮಕ್ಕಳು ಆಗುದಿಲ್ಲ. ಎಷ್ಟು ಜನ ನಂಬ್ತಿರೋದು? ಅಲ್ಲಿ ಯಾರಿಗೆ ಮಕ್ಕಳಾಗುದಿಲ್ಲ, ನನ್ನ ದೇವರು ಮಕ್ಕಳಾಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಂಜಿಯು ಮಕ್ಕಳನ್ನು ಹೆಳೆಯುವಳೆ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಪ್ರಿಯರೇ, ಒಂದೂ ಇಲ್ಲ. ನಾವು ನೋಡ್ತೇವೆ ಸಾರಳ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ, ಈ ಬಂಜೆಗೆ ವಾಗ್ದಾನ ಮಾಡಿದ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಬೇರೆ ಯಾರಿಗಲ್ಲ, ಮಕ್ಕಳಾಗದವರಿಗೆ ದೇವರು ವಾಗ್ದಾನ ಮಾಡಿದ್ರು. ಇವತ್ತು ನಾನು ನಿನ್ನ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ ಅಂತ ಹೇಳಿದನು ದೇವರು ಇವತ್ತು ನಡೆಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾವ್ದು ನಂಬ್ತೀರಿ? ಹಲ್ಲೆಲೂಯಾ. ದೇವರ ಮಾತ ನಂಬ್ತೀರಾ? ಲೋಕದ ಮಾತ ನಂಬ್ತೀರಾ? ಇವತ್ತು ದೇವರು ನೇರವಾಗಿ ನಿಮ್ಮ ವಿಷಯದಲ್ಲಿ ಮಾತನಾಡ್ತಾರೆ. ಲೋಕ ನಿನ್ನ ಬಗ್ಗೆ ಏನೇ ಇರಬಹುದು, ಆದ್ರೆ ದೇವರ ಮಾತನ್ನು ಇವತ್ತು ನಂಬಬೇಕು. ಹಲ್ಲೆಲೂಯಾ. ಸಾರಳ ಜೀವಿತದಲ್ಲಿ ನೋಡುವುದಾದ್ರೆ ಸಾರಳಿ ಏನಾಯ್ತಂತೆ? ಮಕ್ಕಳು ಏರುವ ಕಾಲ ಏನಾಯ್ತಂತೆ? ಮುಗಿದು ಹೋಯ್ತಂತೆ. ಹಲ್ಲೆಲೂಯಾ. ಅವಳಿಗೆ ಇನ್ನು ಮಕ್ಕಳಾಗುವ ಚಾನ್ಸಸ್ಸೇ ಇಲ್ಲ. ಗರ್ಭಕಾಲ ಏನಾಯ್ತಂತೆ? ಮುಗಿದು ಹೋಯ್ತಂತೆ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟು ವರ್ಷ ಅವಳಿಗೆ? 89 years ಆಗಿ 90 years ಗೆ ಬಂದಿದ್ದಾಳೆ ಅವಳು. 89 ವರ್ಷ ಅವಳಿಗೆ. ಸಾರಳಿಗೆ, ಅಬ್ರಾಮನಿಗೆ ಎಷ್ಟು ವರ್ಷ? 99 ವರ್ಷ. ಅಬ್ರಾಮನು ಮುದುಕನಾಗಿದ್ದಾನೆ. ಹಲ್ಲೆಲೂಯಾ. ಇಂಥ ಒಂದು ಸಂದರ್ಭದಲ್ಲಿ ಅವರ ಸಿಚುವೇಶನ್ ನೋಡಿ ಅವರು ಕನ್ಕ್ಲೂಷನ್
ಹೇಳಿದ್ರೆ ಇನ್ನು ಇದು ಯಾವುದು ಸಹ ನಡೆಯುವುದಿಲ್ಲ, ಇನ್ನು ಯಾವ ಕಾರ್ಯವು ನನ್ನ ಜೀವಿತದಲ್ಲಿ ನಡೆಯುವುದಿಲ್ಲ. ಅವನನ್ನು ಹುಡುಕಿಕೊಂಡು ಮಾತನಾಡ್ತಿದ್ದಾರೆ, ಬರುವ ವರ್ಷ ಬರುವಾಗ ನಿನ್ನ ಕೈಯಲ್ಲಿ ಮಕ್ಕಳಿರ್ತಾರೆ, ನಿನ್ನ ಕೈಯಲ್ಲಿ ಮಗನಿರ್ತಾನೆ ಎಂಬುದಾಗಿ ದೇವರು ಅವನೊಟ್ಟಿಗೆ ಮಾತನಾಡುವಾಗ ಸತ್ಯವೇದ ಹೇಳ್ತಿದೆ. ಸಾರಳಿ ಏನ್ ಮಾಡಿದ್ದಂತೆ? ನೆಗಡಿದ್ದಂತೆ. ನೆಗಡಿದ್ದಂತೆ. ಯಾಕೆ ನೆಗಡಿದ್ದು? ಯಾಕೆ ನೆಗಡಿದ್ದು? ಇದು ಸಾಧ್ಯವೇ ಇಲ್ಲ, ಇದು ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲಿಯ ನಗುವ ಮುಂದೆ ದೇವರು ನಿನ್ನನ್ನು ಅದ್ಭುತ ತೋರಿಸುವ ದೇವರಾಗಿದ್ದಾರೆ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಾರಳನ್ನು ನೋಡಿ ಅನೇಕರು ನೆಗದಿರಬಹುದು, ಆದ್ರೆ ಅವಳ ನಗುವಿಗೆ ಅಲ್ಲೇಲೂಯಾ ಒಂದು ಅರ್ಥ ಉಂಟು ಅಂತ ಹೇಳಿದ್ರೆ, ಸಾರಳೆ ಭಯಪಡಬೇಡ, ಅಲ್ಲೇಲೂಯಾ ನೀನು ನಕ್ಕದು ನಿಜ, ಆದ್ರೆ ಈ ನಗು ನಾನು ಶಾಶ್ವತವಾಗಿ ನಿನ್ನ ಮುಖದಲ್ಲಿ ಇರ್ಲಿಕ್ಕೋಸ್ಕರ ನಿನಗೊಬ್ಬ ಮಗುವನ್ನು ಕೊಡುತ್ತೇನೆ, ಅವನ ಹೆಸರು ಈಸಾಕ. ಈಸಾಕ ಅಂತ ಹೇಳಿದ್ರೆ ನಿಮ್ಮನ್ನು ನಗಿಸುವ ಎಂಬುದಾಗಿ ಅದರ ಅರ್ಥ. ನಾನು ನಂಬ್ತೇನೆ ಕೆಲವೊಂದು ನಿಮ್ಮ ವಿಷಯದಲ್ಲಿ ಭಾರವಾಗಿ ಹೋಗಿರುವುದಾದ್ರೆ ಇವತ್ತು ಅದಕ್ಕೆ ದೇವರ ಅಂತ್ಯವನ್ನು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ, ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದಿಲ್ಲ. ಅಸಾಧ್ಯವಾದ ಸಂಗತಿಯನ್ನು ದೇವರು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಅಲ್ಲೆಲ್ಲೂಯಾ. ನೋಡಿ, ಕೆಲವೊಂದು ವಿಷಯ ನಮಗೆ ಅಸಾಧ್ಯ, ಆದರೆ ದೇವರಿಗೆಲ್ಲವೂ ಸಾಧ್ಯ. ಎಷ್ಟು ಜನ ದೇವರಿಗೆಲ್ಲವೂ ಸಾಧ್ಯ? ಅಲ್ಲಿ ನಿನ್ನ ವಿಷಯ ಕೆಲವೊಂದು ಆಗುವುದಿಲ್ಲ ಅಂತ ಹೇಳಿದ್ರೆ ನಿನಗೋಸ್ಕರ ಅದ್ಭುತ ಮಾಡುವ ದೇವರು ನಮ್ಮ ಮಧ್ಯೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯಾ. ಕೆಲವೊಂದು ಸಮಯ ನಿನಗೆ ಲೋಕದವರು ಕೊಟ್ಟರೆ ಅವರು ಹೇಳಿದ ಸಮಯಕ್ಕಿಂತ ಮೊದಲೇ ನನ್ನ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಅಲ್ಲೆಲ್ಲೂಯಾ. ನಾನು ನಂಬ್ತೀನಿ ಇವತ್ತು ದೇವರು ಅದೇ ದೇವರು, ಮಾರ್ಪಡದ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ನೋಡಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೆರೆಮೀಯನಿಗೆ ದೇವರು ತೋರಿಸ್ತಿದ್ದಾನೆ, ಯಾವ ವಿಷಯದಲ್ಲಿ ನೀನು ಆಗುವುದಿಲ್ಲ ಅಂತ ಹೇಳಿದ್ಯಲ್ಲ ಆ ವಿಷಯ ನನಗೆ ಸಾಧ್ಯ ಎಂಬುದಾಗಿ ಹೇಳಿ ಅವನ ಜೊತೆ ಬಲಪಡಿಸುವ ಮಾತುಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ನೋಡಿ, ಅಲ್ಲಿ ನೋಡಿ ಅವರು ಮಾತಾಡ್ತಾರೆ, ಕರ್ತನಾದ ಯೆಹೋವನೇ, ಆಹಾ ನೀನೇನ್ ಮಾಡಿದ್ರು? ಭುಜವನ್ನು ಎತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶವನ್ನು ಸೃಷ್ಟಿಸಿದ್ದಿ. ಏನಂದ್ರೆ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಇದು ಏನ್ ತೋರಿಸ್ತದೆ ಗೊತ್ತಿಲ್ಲ, ನಮ್ಮ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ. ಹಲ್ಲೆಲೂಯಾ. ನೀವು ನೋಡಿ, ಭೂಮಿ ಮತ್ತು ಆಕಾಶವನ್ನು ನೋಡುವಾಗ ಇದನ್ನು ಯಾರಿಟ್ಟದ್ದು? ಭೂಮಿಯ ಮೇಲೆ ದೇವರೇ ಇಟ್ಟದ್ದು. ಇಂಥ ದೊಡ್ಡ ದೇವರು ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಇವತ್ತು ಅಸಾಧ್ಯ ಅಂತ ನೀನು ತಿಳಿದುಕೊಳ್ಳುವುದಾದ್ರೆ ಅದನ್ನು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಅದೇ ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ತಿರುಗಿ, ಇಗೋ ನಾನು ಯೆಹೋವನು, ನರ ಪ್ರಾಣಿಗಳೆಲ್ಲ ದೇವರು, ನನಗೆ ಅಸಾಧ್ಯವಾದದುಂಟು ಎಂಬುದಾಗಿ ಹೇಳ್ತಾರೆ. ಎಷ್ಟು ನಂಬ್ತೀನಿ? ಹಲ್ಲೆಲೂಯಾ. ಹೇಳ್ರಿ, ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಹೇಳ್ರಿ, ಒಂದೂ ಇಲ್ಲ, ಒಂದೂ ಇಲ್ಲ. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೀನಿ, ಇದುವರೆಗೆ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ ಯಾವುದು ಅಸಾಧ್ಯ ಎಂಬುದಾಗಿ ಕಾಣ್ತಾ ಇದೆಯಾ ಅದಕ್ಕೆಲ್ಲ ದೇವರು ಎಂಡ್ ಬರಲಿಕ್ಕೆ ಹೋಗಿದ್ದಾನೆ. ನಾನು ನಂಬ್ತೇನೆ, ದೇವರು ಆ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ಯೋಬನ ಜೀವಿತವನ್ನು ನೋಡುವಾಗ ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ, ಆದರೆ ಅವನ ಜೀವಿತದಲ್ಲಿ ಕಷ್ಟಗಳು ಬಂತು, ಅವನ ಜೀವಿತದಲ್ಲಿ ಹೋರಾಟಗಳು ಬಂತು. ಅವನ ಸ್ನೇಹಿತರು ಅವನಿಗೆ ವಿರುದ್ಧವಾಗಿ ಮಾತನಾಡಿದ್ರು, ಹೆಂಡತಿ ವಿರುದ್ಧವಾಗಿ ಮಾತನಾಡಿದ್ರು. ಇಂಥ ಸಮಯದಲ್ಲಿ, ಇಂಥ ಪೆರಡ್ನಲ್ಲಿ ಹೋಗುವಾಗ ಯೋಬನ ಪುಸ್ತಕ 42ನೇ ಅಧ್ಯಾಯ 1ನೇ ವಾಕ್ಯ ಬರುವಾಗ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ? ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದೆ. ಎಷ್ಟು ಜನ ಇವತ್ತು ನಂಬ್ತೀರಿ? ಹಲ್ಲೆಲೂಯಾ. ಪ್ರಾಬ್ಲಮ್ ಅಲ್ಲಿ ಹೋಗ್ತಿದ್ರ, ಕಷ್ಟದಲ್ಲಿ ಹೋಗ್ತಿದ್ರ, ಸಮಸ್ಯೆಯಲ್ಲಿ ಹೋಗ್ತಿದ್ರ, ನಿರಾಶೆಯಲ್ಲಿ ಹೋಗ್ತಿದ್ರ, ನಿಮ್ಮ ಕೈಗಳನ್ನು ಎತ್ತಿ ಹೇಳ್ರಿ, ದೇವರೇ ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳ ದೇವರು, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಹೇಳ್ರಿ. ಯೋಬನು ಯಾವಾಗ ಹೇಳಿದ, ಯಾವಾಗ ನಂಬಿದ, ಅವನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡಿದ ಅದೇ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಬರುವಾಗಿ ನಂತರ ದೇವರು ನಿಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ನನ್ನ ದೇವರು ಮಾತನಾಡುವುದು ಸುಳ್ಳಲ್ಲ, ಅದು ಸತ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ಕೆಲವೊಂದು ವಿಷಯ ನಮಗೆ ಆಶ್ಚರ್ಯವಾಗಿದೆ.
ಆದ್ರೆ ದೇವರಿಗೆ ಅದು ಆಶ್ಚರ್ಯ ಅಲ್ಲ. ದೇವರಿಗೆ ಆಶ್ಚರ್ಯ ಅಲ್ಲ. ಅಬ್ರಾಮ ಮತ್ತು ಸಾರನಿಗೆ ಇದು ಆಶ್ಚರ್ಯ. 91 ವರ್ಷದ ಮುದುಕ ಏನಾಗುತ್ತಾನೆ, ಮಗುವನ್ನು ಪಡೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಸಾರನು ಮುದುಕಿ ಗರ್ಭವತಿ ಆಗ್ಲಿಕ್ಕೆ ಹೋಗ್ತಾನೆ. ಇದು ಅವರಿಗೆ ಆಶ್ಚರ್ಯ, ನನ್ನ ದೇವರಿಗೆ ಆಶ್ಚರ್ಯವಲ್ಲ. ಆಮೇಲೆ ನೀವು ನೋಡಿ ಜಕಾರಿನ ಪ್ರವಾದನ ಗ್ರಂಥಕ್ಕೆ ಹೋಗುವುದಾದ್ರೆ, ಜಕಾರಿನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 6ನೇ ವಾಕ್ಯ ಹೋದ್ರಿ. ಜಕಾರಿನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯ ಜಕಾರಿನ ಮೂಲಕ ದೇವರು ಮಾತನಾಡ್ತಿದ್ದಾರೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಈ ಜನರಿಗೆ ಏನಾಗಿದ್ದು ಅತ್ಯಾಶ್ಚರ್ಯವಾಗಿದೆ. ನನ್ನ ದೃಷ್ಟಿಗೆ ಇದು ಅತ್ಯಾಶ್ಚರ್ಯವು, ಅಂದ್ರೆ ಅದರಿಂದ ನನಗೆ ಆಶ್ಚರ್ಯ ಅಲ್ಲ. ಎಷ್ಟು ನಂಬ್ತೀನಿ. ಇವತ್ತು ದೇವರು ಆಲ್ರೆಡಿ ನಿನಗೋಸ್ಕರ ಅದ್ಭುತಗಳನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನೀವು ಸಿದ್ಧರಾಗಿದ್ದೀರಾ? ಹಲ್ಲೆಲೂಯಾ. ಸಿದ್ಧರಾಗಬೇಕು ನಾವು. ಹಲ್ಲೆಲೂಯಾ. ದೇವರು ಅದ್ಭುತಗಳನ್ನು ಎಲ್ಲಿ ಮಾಡ್ತಾರೆ ಗೊತ್ತಾ? ನಂಬುವವರ ಮಧ್ಯೆ ಮಾಡ್ತಾನೆ. ಅಲ್ಲಿ ನಂಬುವವರ ಜೀವಿತದಲ್ಲಿ ದೇವರ ಅದ್ಭುತ 100ಕ್ಕೆ 100 ಆತನು ಮಾಡುತ್ತಾನೆ. ನೀವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಾಕ್ಯದಲ್ಲಿ ಹೋಗುವುದಾದ್ರೆ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಾಕ್ಯದಲ್ಲಿ ಯೇಸುವಿನ ಸ್ವಂತ ಊರಿನಲ್ಲಿ ಯೇಸು ಹೆಚ್ಚು ಅದ್ಭುತ ಮಾಡಲಿಲ್ಲಂತೆ. ಯಾಕೆ ಮಾಡಲಿಲ್ಲ ಗೊತ್ತುಂಟಾ? ಓದಿ ನೋಡ್ರಿ. ಅವರು ಆತನನ್ನು ನಂಬದೆ ಹೋದ್ರಿಂದ ಏನಂತೆ, ಅಲ್ಲಿ ಆತನ ಅನೇಕ ಮಾರ್ಗಾರ್ಯ ಮಾಡಲಿಲ್ಲ. ಯಾಕೆ? ನಂಬಲಿಲ್ಲ. ಅವರು ಏನ್ ಮಾಡಲಿಲ್ಲ? ನಂಬಲಿಲ್ಲ. ನಾನು ಹೇಳ, ನಮ್ಮ ಅಪನಂಬಿಕೆ ದೇವರು ಕಾರ್ಯ ಮಾಡದಾಗೆ ತಡೆಯುತ್ತದೆ. ಹಲ್ಲೆಲೂಯಾ. ನಾವು ನಂಬಬೇಕು. ಅಲ್ಲಿ ದೇವರು ಹೇಳಿದ್ದನ್ನು ಮಾತನಾದ ಎಷ್ಟು ಜನ ನಂಬ್ತೀರ? ನೀವು ಅಲ್ಲಿ ದೇವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಅಬ್ರಾಹ್ಮನಿಗೆ ಆ ನಂಬಿಕೆ ಏನಾಯ್ತು? ಹೋಗ್ತಾ ಬಂತು. ಸಾರನಿಗೆ ಆ ನಂಬಿಕೆ ಹೋಯ್ತು. ಅದಕ್ಕೆ ನಡೆದವಳು. ಹಲ್ಲೆಲೂಯಾ. ದೇವರು ಅವರ ಜೊತೆ ಮಾತನಾಡೋದಕ್ಕೆ ಇವತ್ತು ನಿಮ್ಮ ನಂಬಿಕೆ ಹೋಗಬಾರದು. ಎಷ್ಟು ನಂಬಿಕೆ? ನಾನು ನಂಬಿಕೆ ಬಿಡುವುದಿಲ್ಲ. ನಾನು ನಂಬಿಕೆ ಬಿಡುವುದಿಲ್ಲ. ನನ್ನ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದಾರೆ? ಹಲ್ಲೆಲೂಯಾ. ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಯೆಶಾಯ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ಸುಂದರವಾದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಏನಲ್ಲ, ಕಿವುಡಲ್ಲ. ನಿಮ್ಮ ಅಪರಾಧಗಳೇ ನಿಮ್ಮ ದೇವರಾದ ದೇವರ ನಿಮ್ಮಿಂದ ಏನ್ ಮಾಡಿದೆ? ಅಗಲಿಸ್ತಾ ಬಂದಿದೆ. ನಮ್ಮ ಅಪರಾಧ ಇರ್ಬೋದು. ಪಾಪ ಅಂದ್ರೆ ಯಾವ ಪಾಪ ಅಂದ್ರೆ ಹೇಳಿದ್ರೆ, ದೇವರು ಕೊಡ್ತೇನೆ ಅಂತ ಹೇಳುವಾಗ ನಾವು ನಂಬದಿದ್ರೆ ಅದು ಪಾಪ. ಹೆಸರು ನಂಬಲಿಕ್ಕೆ ಹೋಗ್ತಾ ಇದೆ. ನಾನು ನಂಬ್ತೀನಿ ದೇವರು ಮಾಡ್ತಾನೆ ಅಂತ ಹೇಳಿದ್ರೆ ಮಾಡಿ ಮಾಡ್ತಾರೆ. ಎಷ್ಟು ಜನ ನಂಬ್ತೀನಿ? ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ, ನಮ್ಮ ಸೇವೆಯಲ್ಲಿ ದೇವರನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಯಾವಾಗ ಸಹ ಏನ್ ಮಾಡ್ತೇವೆ? ನಿರೀಕ್ಷೆ ಕಳೆದುಕೊಳ್ತೇವೆ. ನಿರೀಕ್ಷೆ ಹುಟ್ಟಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ನಿರೀಕ್ಷೆಯನ್ನು ಪೂರೈಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ವಾಕ್ಯ ಅಂತ ಹೇಳಿದ್ರೆ, ನಂಬದ ಕಾರಣ ದೇವರು ಯೇಸು ಮೇಲೆ ಅದ್ಭುತ ಮಾಡಲಿಲ್ಲ. ಇವತ್ತು ನೀವು ನಂಬಿರಿ, ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ಮಕ್ಕಳಲ್ಲಿ ದೇವರ ಅದ್ಭುತಗಳನ್ನು ಮಾಡ್ತಾನೆ. ನನ್ನ ದೇವರು ಅದ್ಭುತಗಳನ್ನು ಮಾಡುವ ದೇವರು. ನನ್ನ ದೇವರಿಗೆ ಇನ್ನೊಂದು ಹೆಸರು ಯಾವುದು ಗೊತ್ತಿಲ್ಲ? ಅದ್ಭುತ ಸ್ವರೂಪನೇ ಎಂಬುದಾಗಿ. ಇವತ್ತು ನಾನಂತೇಳಿ ಯಾವುದು ಅಸಾಧ್ಯ ಅಂತ ಕಾಣ್ತಾ ಇದ್ದರೆ, ಆ ಎಲ್ಲ ವಿಷಯದಲ್ಲಿ ಇವತ್ತು ದೇವರು ತನ್ನ ಮಹಿಮೆಯನ್ನು ದೇವರು ತೋರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನರ ಪ್ರಾಣಿಗಳಿಗೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದ ಕಾರ್ಯ ಒಂದುಂಟು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಾಮನ ಜೀವಿತದಲ್ಲಿ ಅವನು ಎಷ್ಟು ವರ್ಷ ಕಾದ? 25 ವರ್ಷ ನನಗೆ ಕಾಯಬೇಕಾಯಿತು. ಅವನಿಗೆ 75ರಿಂದ 100 ವರ್ಷ ಆಗುವಾಗ ದೇವರು ಹೇಳಿದ ಹಾಗೆ ಏನ್ ಕೊಟ್ಟರು? ಅವನಿಗೆ ಮಗುವನ್ನು ಕೊಟ್ಟರು. ಹಲ್ಲೆಲೂಯಾ. ಈ ಒಂದು 25 ವರ್ಷದಲ್ಲಿ ಅವನು ಅನೇಕ ಸಾರಿ ನಂಬಿಕೆಯಲ್ಲೇ ವೀಕ್ ಆದ. ಇವತ್ತು ನೀವು ವೀಕ್ ಆಗಿದ್ರೆ ನಾನು ಹೇಳ್ತೇನೆ, ನಿಯಮಿತ ಕಾಲದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅಲ್ಲಿ ದೇವರು ಸರಿಯಾದ ಸಮಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಹೆಸರು ನಂಬ್ತೀರಿ? ಹಲ್ಲೆಲೂಯಾ. ದೇವರ ಸಮಯ
ಯಾವಾಗ ಸಹ ಪರ್ಫೆಕ್ಟ್ ಆಗಿರ್ತದೆ. ದೇವರು ಲೇಟ್ ಮಾಡುವುದಿಲ್ಲ. ಆಮೇಲೆ ದೇವರು ಸಮಯಕ್ಕೆ ಸರಿಯಾಗಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ಆ 3 ಜನರು ಅಬ್ರಾಮನನ್ನು ಹುಡುಕಿಕೊಂಡು ಬರುವಾಗ ಅಬ್ರಾಮನು ಏನ್ ಮಾಡ್ಲಿಕ್ಕೆ ಮರೆಯಲಿಲ್ಲ? ಸತ್ಕಾರ ಮಾಡ್ಲಿಕ್ಕೆ ಮರೆಯಲಿಲ್ಲ. ಅಲ್ಲಿ ಅಬ್ರಾಮನ ಒಂದು ಒಳ್ಳೆ ಗುಣ ಇರುವುದನ್ನ ಸತ್ಕಾರ ಮಾಡಿ, ಹಲ್ಲೆಲೂಯಾ, ಉಪಕಾರ ಮಾಡೋದು. ದೇವರ ಮಕ್ಕಳ ಒಂದು ಸ್ವಭಾವದಾಗಿರಬೇಕು, ಉಪಕಾರ ಮಾಡೋದು. ಹಲ್ಲೆಲೂಯಾ, ನಾನು ಹೇಳ್ತೇನೆ, ನೀವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಹಲ್ಲೆಲೂಯಾ, ದೇವರು ನಿನಗೆ ನಿಶ್ಚಯವಾಗಿ ಉಪಕಾರ ಮಾಡೇ ಮಾಡ್ತಾನೆ. ಎಷ್ಟು ನಂಬ್ತೀನಿ? ಆಮೇಲೆ ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಅಬ್ರಾಮನ ಗುಣವನ್ನು ಯಾರು ಕಲ್ತುಕೊಂಡ? ಅವನ ಜೊತೆ ಯಾರಿದ್ದರು? ಲೋಟ ಅವನ ಗುಣವನ್ನು ಕಲ್ತ. ಏನ್ ಗುಣ ಕಲ್ತಾ ಇದ್ರೆ ಅದು ಸಹ ನಾವು ನೋಡ್ತೇವೆ. ಸೋದ ಮತ್ತು ಗೊಬ್ಬರ ಪಟ್ಟಣಕ್ಕೆ ನಾಶ ಮಾಡಲಿಕ್ಕೆ ಬರುವಾಗ, ಅಲ್ಲಿ ದೇವದೂತರು ಬರುವಾಗ ಇವನು ಏನು ಮಾಡಿದ ಗೊತ್ತಿಲ್ಲ? ಅವರ ಮನೆಗೆ ಕರೆದು ಏನ್ ಮಾಡಿದವರಿಗೆ ಸಹ ಉಪಚರಿಸಿದ. ಆದ್ರಿಂದ ಅವರು ಬದುಕಿದ, ಇಲ್ಲಂದ್ರೆ ಅವರು ಸಾಯ್ತಿದ್ದ. ನೋಡಿ, ಒಂದು ಉಪಚಾರ ಮಾಡೋದ್ರಿಂದ, ಒಂದು ಉಪಕಾರ ಮಾಡೋದ್ರಿಂದ ಅಲ್ಲಿ ದೇವರು ಯಾವ ರೀತಿಯ ಕಾರ್ಯ ಮಾಡ್ತಾನೆ ಎಂಬುದಾಗಿ ನೀವು ತಿಳಿದುಕೊಂಡ್ರಿ. ಅಬ್ರಹಾಮನ ಜೀವಿತದಲ್ಲಿ ನಿರೀಕ್ಷೆ ಹೋಯ್ತು, ಮಕ್ಕಳನ್ನು ಹೋಗಿಸು ಹೋಯ್ತು, ಅವರು ಮುಪ್ಪಿನ ಪ್ರಾಯದಲ್ಲಿದ್ದು. ಆದ್ರೂ ಸಹ ಅವರು ದೇವರಿಗೆ ಹೇಳಿದಾಗೆ ಮಾಡುವುದನ್ನು ಮರೆಯಲಿಲ್ಲ. ನಾವಾದ್ರೆ ಏನ್ ಮಾಡ್ತಿದ್ದೀವಿ? ಲಾಸ್ಟ್ ಏನ್ ಮಾಡ್ತಿದ್ದೆವು? ಆಗ್ಲಿಲ್ಲ ಅಲ್ಲ ಅಂತ ಹೇಳಿ ನಾವು ಹಿಂಜಾರ್ತಿದ್ದೆವು. ಅಬ್ರಾಹ್ಮನ ಹಿಂಜಾರ್ಲಿಲ್ಲ. ಇವತ್ತು ನೀವು ಹಿಂಜಾರ್ಬೇಡ್ರಿ. ದೇವರು ಅದಕ್ಕೆ ಸಮಯವನ್ನು ಫಿಕ್ಸ್ ಮಾಡಿದ್ದಾನೆ. ಎಷ್ಟು ಜನ ಆಮೇಲೆ ಹಲ್ಲೆಲೂಯಾ, ದೇವರು ಅಲ್ಲಿ ಅವನಿಗೆ ಹೇಳ್ತಾನೆ, ನಿನ್ನ ಹೆಂಡತಿಯಾದ ಸಾರಳೆಯಲ್ಲಿ ಎಂಬುದಾಗಿ ಹೇಳುವಾಗ ಅವಳು ಒಳಗಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಸಾರಳು ಅಬ್ರಾಹ್ಮ ಮತ್ತು ಇಲ್ಲಿ ದೇವರು ಮಾತನಾಡೋದನ್ನು ಕೇಳ್ತಾ ಇದ್ದಾಳೆ. ಸಡನ್ನ ದೇವರು ಅಬ್ರಾಹ್ಮನ ಜೊತೆ ಮಾತನಾಡ್ತಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಬರುವ ವರ್ಷ ಬರುವಾಗ ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನು ಹೇಳ್ತಾಳೆ ಅಂತ ಹೇಳುವಾಗ ಅವಳು ಕೇಳ್ತಾ ಇದ್ದವಳಿಗೆ ಏನ್ ಬಂತು? ನೆಗೆ ಬಂತು. ಯಾಕೆ ನೆಗೆ ಬಂತಂತ ಹೇಳಿದ್ರೆ, ಹಲ್ಲೆಲೂಯಾ, 2 ಕಾರಣ ಇರಬಹುದು ಪ್ರಿಯರೇ. ಒಂದನೇದಾಗಿ, ನನಗೆ ಮಗು ಆದ್ರೆ ಜನರು ಏನು ಹೇಳುವುದು ಎಂಬುದಾಗಿ ಆ ಥಿಂಕಿಂಗ್ ಸಹ ಬರ್ಬೋದು. ಇವತ್ತು ನಿಮ್ಮ ಥಿಂಕಿಂಗ್ ಬೇರೆ, ದೇವರ ಥಿಂಕಿಂಗ್ ಬೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ, ದೇವರು ಹದ್ದಿಗೆ ಬರುವಂತೆ ಏನು ಮಾಡ್ತಾನೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವಳು ಹೇಳುವುದು ನಾನು ಮುದುಕೆ ಅಂತ, ಆದ್ರೆ ದೇವರ ಮುದುಕೆ ಅಂತ ಹೇಳಿಲ್ಲ. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ನೋಡಿ, ದೇವರ ವಾಕ್ಯದಲ್ಲಿ ಅಲ್ಲಿ ನೋಡುವುದಾದ್ರೆ ನೀವು, ಹಲ್ಲೆಲೂಯಾ, ದೇವರು ಅವಳಿಗೆ ಪ್ರಾಯ ಆಯಿತು. ಪ್ರಾಯ ಆದ ಮೇಲೆ ದೇವರು ಏನು ಮಾಡಿದ್ರು ಗೊತ್ತಿಲ್ಲ. ಜಸ್ಟ್ ನೀವು ನೋಡೋದಾದ್ರೆ, ಅಭಿಮೇಲಕ ಯಾರನ್ನು ಮೆಚ್ಚಿದಂತೆ? ಅಬ್ರಹಾಮನ ಹೆಂಡತಿಯನ್ನು ಮೆಚ್ಚಿದಂತೆ. ಯಾಕೆ ಮೆಚ್ಚಿದಂತೆ ಹೇಳಿದ್ರೆ, ಅವಳು ಮುದುಕಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವಳು ಯೌವನವಾಗಿ ಟರ್ನ್ ಆಗಿದ್ದಾಳೆ. ದೇವರು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಕೆಲವರು ನೋಡಿದ್ರೆ ಏನ್ ಹೇಳ್ತಾರೆ, ನಿಮಗೆ ಪ್ರಾಯವಾಗಲಿಲ್ಲ ಅಂತ. ಅರ್ಥ ಆಗ್ತದೆ. ಒಬ್ಬರು ಮಗಳು ಮತ್ತು ತಂದೆ ಇಲ್ಲಿಗೆ ಕಾಲೇಜಿಗೆ ಹೋಗುವಾಗ ಅಲ್ಲಿ ಲೆಕ್ಚರ್ ಕೇಳುದಂತೆ, ನಿಮ್ಮ ತಂದೆಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಇವರೇ ನನ್ನ ತಂದೆ ಅಂತ ಹೇಳುವಾಗ ಅವರಿಗೆ ಆಸೆ. ಕೆಲವರ ಜೀವಿತ ದೇವರಿಗೆ ಒಪ್ಪಿಸಿಕೊಳ್ಳುವುದಾದ್ರೆ ದೇವರು ನಿನಗೆ ಬಲವನ್ನು ತೆಗೆದುಕೊಡ್ತಾನೆ. ದೇವರು ನಿನಗೆ ಅದೇ ಬಲವನ್ನು ಕೊಡ್ತಾನೆ. ದೇವರು ಅದೇ ಕೃಪೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನಾವು ದೇವರಿಗೋಸ್ಕರ ನಿಲ್ಲುವಾಗ ದೇವರು ನಮಗೋಸ್ಕರ ಅದ್ಭುತಗಳನ್ನು ಮಾಡ್ತಾರೆ. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ವರ್ಷಗಳನ್ನು ಮಾಡಿದ್ದು ದೇವರೇ ಆದ್ರೆ ಆ ವರ್ಷಗಳ ಶೈಲಿಯನ್ನು ಬದಲಾಯಿಸುವ ದೇವರು ಸಹ ನಮ್ಮ ದೇವರಾಗಿ. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಇಸ್ರೇಲಿಗೆಲ್ಲ ಹೋದ್ರೆ ಅಲ್ಲಿ 80 ವರ್ಷದವರು ಮುದುಕ ಅಂತ ಹೇಳುವುದಿಲ್ಲ, ಅಲ್ಲಿ ಯವನಸ್ಥರೇ ಅಂತ ಹೇಳ್ತಾರೆ. ಯಾಕೆ? ಅವ್ರು ದೇವರ ವಾಕ್ಯವನ್ನು ತಿಳಿದುಕೊಂಡವರಾಗಿದ್ದೇವೆ. ಅರ್ಥ ಆಗ್ತದೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರು ನಮಗೆ ಯೌವನವನ್ನು ಮಾಡುವ ದೇವರಾಗಿದ್ದಾನೆ, ನಮಗೆ ಆರೋಗ್ಯ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಆ ಒಂದು ಸಂದರ್ಭದಲ್ಲಿ ದೇವರು ಹೇಳಿದಾಗ ಅವಳು ಏನ್ ಮಾಡಲಿಲ್ಲ, ಅವಳಿಗೆ ಅಷ್ಟು ನಂಬಿಕೆ ಬರಲಿಲ್ಲ. ಆದ್ರೆ ಸತ್ಯವೇದ ಹೇಳ್ತದೆ, ಬರುವ ವರ್ಷ ಬರುವಾಗ ಸಾರಳು ಹೇಳಿದ ಹಾಗೆ ಗರ್ಭ ಧರಿಸಿದಳು. ಹಲ್ಲೆಲೂಯಾ. ದೇವರು ಹೇಳಿದ ಯಾವ ಪ್ಲಾನ್ಸ್ ಏನಾಗ್ಲಿಲ್ಲ, ಅದು ಮಿಸ್ ಆಗ್ಲಿಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಪ್ಲಾನ್ ದೇವರು ಮಾಡಿದ್ದಾರೆ, ಅದನ್ನು ಮಿಸ್ ಆಗುವುದೇ ಇಲ್ಲ. ಅದು ನಾಳೆದೇ ನಡೆಯುತ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ಯಾಕಂದ್ರೆ ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ಎಂಬುದಾಗಿ. ನೀವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಲೂಕನು ಬರೆದ ಸುವಾರ್ತೆ ಅದರಲ್ಲಿ 1ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ,
ವಾಕ್ಯ ಹೇಳ್ತದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದೇ ಇಲ್ಲ. ಎಷ್ಟು ಜನ ನಂಬ್ತೀರಿ ಇವತ್ತು? ಅಲ್ಲಿ ದೇವರು ನನ್ನ ಜೊತೆ ಮಾತನಾಡಿದ್ದು ನಡೀತದೆ, ದೇವರು ನನ್ನ ಜೊತೆ ಮಾತನಾಡಿದ್ರೆ ಅದು ನಡೆದೇ ನಡೀತದೆ, ಅದು ನಿಷ್ಫಲವಾಗುವುದಿಲ್ಲ, ನಿಷ್ಫಲವಾಗುವುದಿಲ್ಲ. ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಎಷ್ಟು ಜನ ನಂಬ್ತೀರಿ ಇವತ್ತು? ದೇವರು ನಿಮ್ಮ ಜೀವಿತದಲ್ಲಿ ಅದು ಮಾಡ್ತಾರೆ. ನೀವು ಮಾತನಾಡಿದಾಗೆ ನಿಮಗೆ ಆಗ್ತದೆ. ನಿಮ್ಮ ನಂಬಿಕೆ ಒಂದು ಕಡಿಮೆ ಆಗಬಾರ್ದು, ನಿಮ್ಮ ನಂಬಿಕೆ ಒಂದು ಜಾಸ್ತಿ ಆಗಬೇಕು. ಸೈತಾನ ಯಾವಾಗ ಸಹ ನಮ್ಮಲ್ಲಿ ನೆಗೆಟಿವ್ ಬರ್ಲಿಕ್ಕೆ ಇಷ್ಟಪಡ್ತಾರೆ. ನೀನು ನೆಗೆಟಿವ್ ಮಾತಾಡ್ಬೇಡ, ನೀನು ಪಾಸಿಟಿವ್ ಮಾತಾಡ. ಒಂದು ದೇವರ ಸೇವಕರಿದ್ರಂತೆ, ಅವರು ಸಡನ್ ಆಗಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವರ ಕಣ್ಣು ದೃಷ್ಟಿ ಹೋಯ್ತಾರೆ. ಕಣ್ಣು ದೃಷ್ಟಿ ಹೋದಾಗ ಅವರು ಹಾಸ್ಪಿಟಲ್ಗೆ ಹೋದ್ರಂತೆ. ಹಾಸ್ಪಿಟಲ್ಗೆ ಹೋಗುವ ಆ ದಿವಸ ಸಂಡೇ ಆಗಿತ್ತಂತೆ, ಯಾವ ಡಾಕ್ಟರ್ ಸಿಗಲಿಲ್ಲ. ಆಗ ಸಡನ್ ಅಲ್ಲಿ ಒಬ್ಬ ಸರ್ಜನ್ ಬಂದ್ರಂತೆ, ಸಿಕ್ಕಿದ್ರಂತೆ, ಆಪರೇಷನ್ ಮಾಡ್ಲಿಕ್ಕೆ ಹೋದ್ರಂತೆ. ಆಪರೇಷನ್ ಮಾಡ್ಲಿಕ್ಕೆ ಹೋಗುವಾಗ ಡಾಕ್ಟರ್ ಇವರ ಮಿಸ್ಸಸ್ ಹತ್ರ ಇವರ ಹತ್ರ ಹೇಳಿದ್ರಂತೆ, ಮಿಸ್ಸಸ್ ಇದ್ರಂತೆ ಅವರ ಹತ್ರಕ್ಕೆ. ಅವ್ರು ಹೇಳಿದ್ರಂತೆ 10% ಮಾತ್ರ ಕೊಡ್ಬೋದು ಕಣ್ಣಿನ ದೃಷ್ಟಿ, 90% ಇವರಿಗೆ ಕಣ್ಣು ಬರುವ ಚಾನ್ಸಸ್ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ 90% ಇವರಿಗೆ ಕಣ್ಣು ಬರುವ ಚಾನ್ಸಸ್ ಇಲ್ಲ ಎಂಬುದಾಗಿ ಹೇಳುವಾಗ ಇವರ ಹೆಂಡತಿ ಹೇಳಿದಂತೆ, ಡಾಕ್ಟರ್ ನೀವು ಮೊದಲು ಆಪರೇಷನ್ ಮಾಡಿ, ನನ್ನ ಗಂಡನಿಗೆ 100% ದೃಷ್ಟಿ ಬರ್ತದೆ ಅಂತ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ನೀನು ನಂಬೇಡ, ಅದಕ್ಕೆ ವಿರುದ್ಧವಾಗಿ ದೇವರು ಏನು ಹೇಳ್ತಾರೆ ಅದನ್ನು ನಂಬು. ಅಲ್ಲಿ ಕಣ್ಣಿಗೆ ಕಾಣುವುದು ನಿಜವಲ್ಲ ಎಂಬುದು ನಂಬುವುದೇ ನಂಬಿಕೆ. ಎಷ್ಟು ನಂಬ್ತಿರೋದು? ಅಲ್ಲೆಲ್ಲೂಯ್ಯ. ಈಗ ಲೋಕದ ದೃಷ್ಟಿಯಲ್ಲಿ ನೋಡುವುದಾದ್ರೆ ಸಾರಳಿಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ, ಅಬ್ರಹಾಮರಿಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನಗೇನಾಗ್ತದೆ? ದೇವರೇನ್ ಮಾಡಿದ? ಮಕ್ಕಳಾಗ್ತದೆ. ಎಷ್ಟು ನಂಬ್ತಿರಿ? ದೇವರ ಆಗ್ತದೆ ಹೇಳಿದ್ರೆ ಆಗ್ತದೆ. ಎಷ್ಟು ನಂಬ್ತಿರಿ? ಅಲ್ಲೆಲ್ಲೂಯ್ಯ. ದೇವರು ಮಾತೇನೆ ತಿಳಿದ್ರೆ ಮಾಡೇ ಮಾಡ್ತಾನೆ. ನಿಮ್ಮ ಜೀವಿತದಲ್ಲಿ ಮಾಡೇ ಮಾಡ್ತಾನೆ, ನಿಮ್ಮ ಕುಟುಂಬದಲ್ಲಿ ಮಾಡೇ ಮಾಡ್ತಾನೆ. ದೇವರ ಬಾಯಿಂದ ಹೊರಟ ಮಾತು ಅದು ಇಷ್ಟಾರ್ಥವನ್ನು ನೆರವೇರಿಸ್ತದಂತ ವಾಕ್ಯ ಇರ್ತದೆ ನೋಡಿ. ಇದು ಈ ವಾಕ್ಯ ಯಾರ ಬಗ್ಗೆ ಹೇಳಿದ್ರು? ಮರಿಯಳ ಬಗ್ಗೆ. ಈ ಮರಿಯಳಿಗೆ ಏನಂತ ಹೇಳಿದ್ರೆ, ದೇವದೂತರು ಹಿಡಿದು ಬಂದು ಹೇಳ್ತಾ ಇದ್ದಾರೆ, ಅವಳಿಗೆ ಕನ್ಯೆಯಾಗಿದ್ದು, ಅವಳು ಮದುವೆ ಆಗಲಿಲ್ಲ. ಮದುವೆ ಆಗುವ ಮೊದಲು ಅಲ್ಲಿ ಗ್ಯಾಬ್ರಿಯಲ ದೂತ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ ಹತ್ರ? ಮರಿಯಳ ಹತ್ರ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀನು ಗರ್ಭಿಣಿಯಾಗುವಿ, ನೀನು ಮಗುವನ್ನು ಹೆಡುವಿ, ಅವನಿಗೆ ಏನು ಹೆಸರಿಡ್ಬೇಕು? ಯೇಸು ಅಂತ ಹೆಸರಿಡ್ಬೇಕು. ಯಾರ ಜೊತೆ ಮಾತಾಡ್ತಿದ್ದಾಳೆ? ಮರಿಯಳ ಜೊತೆ ಮಾತನಾಡ್ತಿದ್ದಾನೆ. ಆಗ ಮರಿಯಳಿಗೆ ಅರ್ಥ ಆಗ್ತಾ ಇಲ್ಲ, ಮರಿಯಳಿಗೆ ಆಶ್ಚರ್ಯವಾಗ್ತಾ ಇದೆ, ಇದು ಹೇಗೆ ಸಾಧ್ಯ ಎಂಬುದಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಳೆ. ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ, ನನಗೆ ಮಗು ಆಗಲಿಕ್ಕೆ ಹೇಗೆ ಸಾಧ್ಯ? ಅರ್ಥ ಆಗ್ತದೆ ನಿಮಗೆ? ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಅನೇಕರು ಆಶ್ಚರ್ಯ ಪಡುವ ಸಂಗತಿಗಳು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮ ಸಭೆಯಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಶ್ಚರ್ಯವಾಗುವ ಸಂಗತಿಗಳು ದೇವರು ಮಾಡ್ತಾನೆ, ಆಶ್ಚರ್ಯಕರವಾದ ಗುರುತುಗಳನ್ನು ಚಿಹ್ನೆಗಳನ್ನು ದೇವರು ತೋರಿಸ್ತಾನೆ. ನಾನು ನಂಬೇಕಷ್ಟೇ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮರಿಯಳ ನಂಬಿಕೆ ಕಡಿಮೆ ಆಗಿರುವಾಗಲೇ ದೇವರು ಮರಿಯಳ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಅಲ್ಲಿ ಅವಳ ಜೊತೆ ತಿರುಗಿ ಮಾತನಾಡ್ತಾನೆ. ಏನ್ ಮಾತನಾಡ್ತಾರೆ ಗೊತ್ತುಂಟ? ನಿನ್ನ ಬಂಧು ಇದ್ದಾಳಲ್ಲ ಎಲಿಸಬೆತ್, ಅವಳು ಬಂಜೆಯಾಗಿದ್ದವಳು, ಅವಳು ಮುಪ್ಪಿನ ಪ್ರಾಯದಲ್ಲಿದ್ದಾಳೆ. ಹಲ್ಲೆಲೂಯಾ. ಅವಳಿಗೆ ಸಹ ಮಕ್ಕಳಾಗುವುದಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಹಲ್ಲೆಲೂಯಾ. ಈಗ ಅವಳಿಗೆ 6 ತಿಂಗಳು ಆಗಿದೆ, ಅವಳ ಗರ್ಭದಲ್ಲಿ ಗಂಡು ಮಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇವತ್ತು ಕೆಲವೊಂದು ಅದ್ಭುತ ನಿನ್ನ ಜೀವಿತದಲ್ಲಿ ನಡೆಯದೇ ಇದ್ರೆ, ಇನ್ನೊಬ್ಬರು ಮಾಡಿದ ಅದ್ಭುತವನ್ನು ನೀನು ನೆನಪಿಗೆ ತಂದುಕೊಂಡು ನನ್ನ ಜೀವಿತದಲ್ಲಿ ಅದ್ಭುತ ದೇವರು ಮಾಡ್ತಾನೆ ಅಂತ ನಂಬಬೇಕು. ಹಲ್ಲೆಲೂಯಾ. ದೇವರು ಈ ಮರಿಯಳಿಗೆ ತೋರಿಸ್ತಾ ಇದ್ದಾನೆ. ಎಲಿಸಬೆತ್ ಅನ್ನು ನೋಡು, ಅವಳು ಸಹ ಮುಪ್ಪಿನ ಪ್ರಾಯದಲ್ಲಿದ್ದಾಳೆ, ಅವಳಿಗೆ ನಾನು ಮಗುವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಮರಿಯಳು ಏನು ಹೇಳಿದ್ರು ಗೊತ್ತಿಲ್ಲ? ನಾನು ಕರ್ತನ ದಾಸಿ, ನಿನ್ನ ಮಾತಿನ ಹಾಗೆ ನನಗೆ ಆಗಲಿ. ಹಲ್ಲೆಲೂಯಾ. ಅವಳು ಅಲ್ಲೇ ಅವಳಿಗೆ ನಂಬಿಕೆ ಬಂತು. ನಂತರ ಅವರು ಎಲಿಸಬೆತ್ ಅನ್ನು ಮೀಟ್ ಆಗ್ಲಿಕ್ಕೆ ಹೋಗುವಾಗ ನಾವು ನೋಡ್ತೇವೆ, ಎಲಿಸಬೆತ್ತಿನ ಗರ್ಭದಲ್ಲಿರುವ ಕೂಸು ಏನಾಯ್ತಂತೆ, ಮರಿಯಲು ಮತ್ತನೇ ಹೇಳುವಾಗಲೇ ಏನಾಯ್ತಂತೆ, ಅವಳ ಒಟ್ಟೊಳಗೆ ಏನಾಯ್ತು, ಜಂಪ್ ಆಯ್ತಂತೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಅವಳು ಏನ್ ಮಾಡ್ತಾಳೆ? ದೇವರನ್ನು ಸ್ತುತಿಸ್ತಾಳೆ. ಇವತ್ತು ನಾನು ಹೇಳ್ತೇನೆ, ಯಾವ ಕಾರ್ಯ ನಿಮ್ಮ ಜೀವಿತದಲ್ಲಿ ಆಗುವುದಿಲ್ಲ ಅಂತ ಹೇಳಿ ದೇವರು ಮಾಡಿ ಮಾಡ್ತಾನೆ.
ಹಲ್ಲೆಲೂಯಾ. ದೇವರ ಒಂದು ತಿಳುವಳಿಕೆ ಮುಂದೆ ಈ ಲೋಕ ಯಾವುದು ಸಹ ಅಲ್ಲ. ದೇವರ ತಿಳುವಳಿಕೆ ಮುಂದೆ ಸಾಹಸಿ ಏನಲ್ಲ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಕ್ರಿಟಿಕಲ್ ವಿಷಯವಾಗಿ ದೇವರ ಅದ್ಭುತ ಮಾಡ್ತಾರೆ. ಎಷ್ಟೇ ದೇವರ ಅದ್ಭುತ ಮಾಡ್ತಾರೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ಪ್ರಿಯರೇ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ನೀನು ಮಾತ್ರ ದೇವರಲ್ಲಿ ನಂಬಿಕೆ ಇಡಬೇಕು. ನಿನ್ನ ನಂಬಿಕೆ ಏನಾಗಬಾರ್ದು, ಶೇಕ್ ಆಗಬಾರ್ದು. ಸೈತಾನ ಯಾವಾಗ ಬರುದು ಗೊತ್ತ, ನಮ್ಮ ಬಳಿಗೆ ತಿರುಗಿ ಬರುದು ಯಾವಾಗ, ನಾವು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗುವಾಗ. ಹಲ್ಲೆಲೂಯಾ. ನಾವು ನಂಬಿಕೆಯಲ್ಲಿ ಬಿದ್ದಾಗ ಯಾಸ ನಮ್ಮ ಜೊತೆ ಇರುವುದಿಲ್ಲ. ನಾವು ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗುವಾಗಲೇ ಇತರರು ಬಂದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರ್ತಾರೆ ಇಲ್ಲೋ? ಯಾರು ಬರದವರು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮಲ್ಲಿ ಒಂದು ಬದಲಾವಣೆ ಕಾಣುವಾಗ. ಅರ್ಥ ಆಗ್ತದೆ ನಿಮಗೆ? ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ದೇವರು ಅಸಾಧ್ಯದಲ್ಲಿ ಸಾಧ್ಯ ಮಾಡ್ತಾರೆ. ಲೋಕದವರಿಗೆ ಇದು ಅಸಾಧ್ಯ, ದೇವರಿಗೆ ಸಾಧ್ಯ. ಲೋಕದವರಿಗೆ ಇದು ಆಶ್ಚರ್ಯ, ದೇವರಿಗೆ ಆಶ್ಚರ್ಯ ಅಲ್ಲ ಅಂತ ಹೇಳ್ತದೆ. ಇವತ್ತು ಎಷ್ಟು ಜನ ನಿನ್ನ ಜೀವಿತ, ನಿನ್ನ ಕುಟುಂಬದಲ್ಲಿ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ನೀನು ಯಾವಾಗ ಸೈತಾನನ ಸುಳ್ಳನ್ನು ಎಕ್ಸೆಪ್ಟ್ ಮಾಡ್ತೀಯ, ಆಗ ನಿನ್ನ ಜೀವಿತದಲ್ಲಿ ಯಾವ ಕಾರ್ಯ ಆಗುವುದಿಲ್ಲ. ಸೈತಾನನ ಸುಳ್ಳುಗಾರ, ಅವನು ಮೋಸಗಾರನಾಗಿದ್ದಾನೆ. ಇವತ್ತು ನಿಮ್ಮ ವಿರುದ್ಧ ಅವನು ಮಾತನಾಡುವ ನಂಬೇಡ್ರಿ. ಹಲ್ಲೆಲೂಯಾ. ನೀವು ಅದಕ್ಕೆ ವಿರುದ್ಧವಾಗಿ ನೀವು ಮಾತನಾಡ್ರಿ. ನಿಮ್ಮ ಬಾಯಲ್ಲಿ ಜೀವ ಮತ್ತು ಮರಣದ ಶಕ್ತಿ ಇರುವುದರಿಂದ ನೀವು ಮಾತನಾಡುವಾಗಲೇ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಸಿಚುವೇಶನ್ ನೋಡುವಾಗ ಏನಾಗಿದೆ, ವರ್ಸ್ಟ್ ಇತ್ತು. ಅಬ್ರಾಮ ಮತ್ತು ಸಾರಳ ಜೀವಿತದಲ್ಲಿ ನಿರೀಕ್ಷೆಗೆ ಆಸ್ಪದ ವಿರಲಿಲ್ಲ. ದೇವರು ಆ ಸಮಯದಲ್ಲಿ ಮಾತನಾಡಿದಾಗ ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸಮಯ ಬಂದಿದೆ. ಎಷ್ಟು ಜನ ಅಂತೀರಿ ನನ್ನ ಸಮಯ ಬಂದಿದೆ? ಹೇಳ್ರಿ, ನನ್ನ ಸಮಯ ಬಂದಿದೆ. ಹೇಳ್ರಿ, ನನ್ನ ಸಮಯ ಬಂದಿದೆ. ಇವತ್ತು ಯಾವುದೇ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ, ದೇವರು ಇವತ್ತು ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಾಲದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ ದೇವರು ಚಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳ್ತೇನೆ, ಕಷ್ಟ ಯಾಕೆ ಬರುವುದು ಗೊತ್ತಿಲ್ಲ ನಮ್ಮ ಜೀವಿತದಲ್ಲಿ? ಕಷ್ಟ ಬರದಿದ್ರೆ ಯಾರ ಬಳಿಗೆ ಬರುವುದಿಲ್ಲ, ನಾವು ದೇವರ ಬಳಿಗೆ ಬರುವುದೇ ಇಲ್ಲ. ಬರ್ತಿದ್ದೇವೆ ನಾವು? ಕಷ್ಟ ಬರ್ತಿದ್ರೆ ಬರ್ತಿದ್ದೇವೆ? ಇಲ್ಲ. ನಮಗೆ ಕಷ್ಟ ಬಂದಿದ್ರೆ ಇವತ್ತು ದೇವರ ಬಳಿಗೆ ಬಂದದ್ದು. ಕೆಲವರು ಅದ್ಭುತಕ್ಕೋಸ್ಕರ ದೇವರ ಬಳಿಗೆ ಬರ್ತಾರೆ. ಎಷ್ಟು ಜನ ಹೇಳ್ತೀವಿ, ನಾನು ಅದ್ಭುತಕ್ಕೋಸ್ಕರ ಅಲ್ಲ ಬಂದರೆ, ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಆರಾಧನೆ ಮಾಡಲಿಕ್ಕೆ ನನ್ನ ಮನೆಗೆ. ದೇವರಿಗೆ ಅದ್ಭುತ ಮಾಡುವುದು ಆಶ್ಚರ್ಯವಲ್ಲ. ನೀನು ಆಲಯದೊಳಗೆ ಇರುವುದೇ ದೇವರಿಗೆ ಒಂದು ದೊಡ್ಡ ಆಶ್ಚರ್ಯವಾಗಿದೆ. ನಾವು ಇವತ್ತು ಆರಾಧನೆ ಮಾಡುವುದು ದೇವರಿಗೆ ಒಂದು ದೊಡ್ಡ ಆಶ್ಚರ್ಯವಾಗಿ ಕಾಣಿದೆ. ಯಾಕೆ ಗೊತ್ತಿಲ್ಲ, ನಾವು ಮೊದಲು ಅರಿಯದ ದೇವರನ್ನು ಆರಾಧಿಸ್ತಿದ್ದೆವು. ಇವತ್ತು ಅರಿತ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀರ, ಆ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರ ಅದ್ಭುತವನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಹೇಳುವ ಮಾತು ಏನಂತ ಹೇಳಿದ್ರೆ, 14ನೇ ವಾಕ್ಯ ತಿರುಗಿ ಹೋದ್ರೆ 18ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 14ನೇ ವಾಕ್ಯ. ನಾನು ಹೇಳಿದಂತೆ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರನಿಗೆ ಮಗನಿರುವನು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಅಲ್ಲಿ ಖುಷಿಯಾದದ್ದು ಯಾವುದು ಗೊತ್ತಿಲ್ಲ, ಇದೇ ಕಾಲದಲ್ಲಿ. ಏನು? ಇದೇ ಕಾಲದಲ್ಲಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಬರುವ ವರ್ಷ ಅಲ್ಲಿ ನಮಗೆ ಸಹ ದೇವರು ಸ್ವಂತವಾದ ಆಲಯವನ್ನು ಕೊಡುತ್ತಾರೆ. ನಾವು ಆತನ ಆಲಯದಲ್ಲಿ ಸಂತೋಷ ಮಾಡುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ಎಲ್ಲದಕ್ಕೆ ಸಮಯ ನಿಗದಿಪಡಿಸಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಸಾಲದ ಪಿರಿಯಡ್ ಎಂಡ್ ಆಯ್ತು, ನಿನ್ನ ರೋಗದ ಪಿರಿಯಡ್ ಎಂಡ್ ಆಯ್ತು, ನೀನು ಕಣ್ಣೀರಿರುವ ಸಮಯ ಎಂಡ್ ಆಯ್ತು, ನೀನು ಭಯ ಪಡುವ ಸಮಯ ಎಂಡ್ ಆಯ್ತು. ನಿನ್ನ ದೇವರು ಇವತ್ತು ಮಾತನಾಡುತ್ತಿದ್ದಾನೆ. ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ಯಾವುದು ಅಸಾಧ್ಯತೆ ಅಂತಿದೆಯಲ್ಲ, ಯಾವುದು ಆಗುವುದಿಲ್ಲ ಅಂತಿದೆಯಲ್ಲ, ಅದರ ಮೇಲೆ ದೇವರ ಶಕ್ತಿಯನ್ನು ಪ್ರದರ್ಶನವಂತುಂಟು. ರಾಮ ಚಂದ್ರ ದೇವರು ಮಾತನಾಡುತ್ತಿದ್ದಾರೆ. ಒಣಗ
ಹಲ್ಲೆಲೂಯಾ. ಇದುವರೆಗೆ ಆಗದೇ ಇದ್ದ ಕಾರ್ಯದ ಮೇಲೆ ದೇವರು ಆಗುವಂತೆ ಮಾಡುವುದು ದೇವರ ಕಾರ್ಯ. ಹಲ್ಲೆಲೂಯಾ. ಬದಲಾಗುವುದಿಲ್ಲ ಅಂತ ಹೇಳಿದ ವ್ಯಕ್ತಿಯನ್ನು ಬದಲಾಯಿಸುವ ದೇವರ ಮಗನಾಗಿದ್ದಾನೆ. ಇವತ್ತು ನಾನು ನಂಬ್ತೇನೆ, ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ದೇವರು ಮಾಡುವವನಾಗಿದ್ದಾನೆ. ಅಲ್ಲಿ ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಅಲ್ಲಿ ಒಂದೂ ಇಲ್ಲ. ಅದನ್ನು ಅಸಾಧ್ಯವಾದ ಕಾರ್ಯವನ್ನು ಏನ್ ಮಾಡ್ತಾನೆ? ಸಾಧ್ಯ ಮಾಡ್ತಾನೆ. ಮತ್ತೈದು ಬರೆದ ಸುವಾರ್ತೆ 19:26 ವಾಕ್ಯದಲ್ಲಿ, ಮತ್ತೈದು ಬರೆದ ಸುವಾರ್ತೆ 19:26 ವಾಕ್ಯದಲ್ಲಿ ಯೇಸು ಹೇಳಿದ ಮಾತು, ಅಲ್ಲಿ ಸುಂದರವಾದ ಮಾತು ಏನಂತ ಹೇಳಿದ್ರೆ, ಇದು ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆಲ್ಲವೂ ಸಾಧ್ಯವಲ್ಲವೇ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲವೂ ಸಾಧ್ಯ. ಹೇಳ್ರಿ, ದೇವರಿಗೆಲ್ಲವೂ ಸಾಧ್ಯ. ನಿಮ್ಮಲ್ಲಿ ಒಂದು ಡಾಕ್ಟರ್ ಕೈ ಬಿಟ್ಟಿರಬಹುದು. ದೇವರು ಹೇಳ್ತಾರೆ, ಅವನು ಮನುಷ್ಯ, ಅವನಿಗೆ ಆಗ್ಲಿಲ್ಲ, ನಾನು ಸಾಧ್ಯ ಮಾಡ್ತೇನೆ, ನಾನು ಸಾಧ್ಯ ಮಾಡ್ತೇನೆ. ಹೇಳ್ರಿ, ನಾನು ಸಾಧ್ಯ ಮಾಡ್ತೇನೆ. ನಿನ್ನ ಬಿಸ್ನೆಸ್ ಇಂದ, ಈ ಒಂದು ಸಾಲದಿಂದ ಹೊರಗೆ ಬರ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ಯಾ, ದೇವರು ಇವತ್ತು ಹೊರಗೆ ತಂದು ಸಾಕ್ಷಿಯಾಗುವಂತೆ ಮಾಡ್ತಾನೆ. ಎಷ್ಟು ಜನ ನೀನು ಸಾಲದಲ್ಲಿ ಇರುವುದಾದ್ರೆ ಸಾಲದಿಂದ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಭಯದಿಂದ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅಪನಂಬಿಕೆ ಪಡುವುದು ಬೇಡ, ನಂಬಿಕೆ ಇರುವುದರಿಂದ ದೇವರ ಹತ್ರ ಹೇಳುವ, ನಿನಗೆಲ್ಲವೂ ಸಾಧ್ಯ. ಹೇಳಿ, ನಿಮಗೆಲ್ಲವೂ ಸಾಧ್ಯ. ನಿನಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಅಸಾಧ್ಯವಾದ ಕಾರ್ಯವನ್ನು ದೇವರೇ ನೀನು ಸಾಧ್ಯ ಮಾಡುವುದಕ್ಕೆ ನಿನಗೆ ಸ್ತೋತ್ರ ಎಂದಾಗಿ ನಾನು ನಂಬ್ತೇನೆ. ನಿಮ್ಮ ಚರಿತ್ರೆಯನ್ನು ದೇವರು ಬದಲಾಯಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನರ ಪ್ರಾಣಿಗಳಿಗೆ ಆತನೇ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಯಾವುದೇ ದುಃಖದಲ್ಲಿ ಇರುವುದಾದ್ರೆ, ಯಾವುದೇ ಚಿಂತೆಯಲ್ಲಿ ಇರುವುದಾದ್ರೆ ಭಯಪಡಬೇಡಿ. ನಮ್ಮ ದೇವರು ನಮ್ಮ ಜೊತೆ ಇದ್ದಾನೆ. ನಮ್ಮ ದೇವರು ನಮ್ಮ ಜೊತೆ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರಿಗೆ ಸನ್ನಿಧಾನದಲ್ಲಿ, ದೇವರೇ ನೀನು ನನ್ನ ಅಸಾಧ್ಯವಾದ ವಿಷಯವನ್ನು ಸಾಧ್ಯ ಮಾಡೋದಕ್ಕೆ ಸ್ತೋತ್ರ. ಹೇಳಿ, ಸಾಧ್ಯ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ನನ್ನ ಕುಟುಂಬದಲ್ಲಿ ನೀನು ಅದನ್ನು ಸಾಧ್ಯ ಮಾಡೋದಕ್ಕೆ ಸ್ತೋತ್ರ. ನನ್ನ ಕೆಲಸದಲ್ಲಿ ಅದು ಸಾಧ್ಯ ಮಾಡೋದಕ್ಕೆ ನಿನಗೆ ಸ್ತೋತ್ರ. ನನ್ನ ಬಿಸ್ನೆಸ್ ಅಲ್ಲಿ ನೀನು ಸಾಧ್ಯ ಮಾಡೋದಕ್ಕೆ ನಿನಗೆ ಸ್ತೋತ್ರ. ಇವತ್ತು ಯಾವುದೇ ಭಯದಿಂದ ಇಲ್ಲಿ ಬಂದಿರುವುದಾದ್ರೆ ಹೇಳ್ರಿ, ಭಯವೇ ನನ್ನಲ್ಲಿ ಜಾಗ ಇಲ್ಲ, ನಾನು ಭಯಪಡುವುದಿಲ್ಲ. ಹೇಳ್ರಿ, ನಾನು ಭಯಪಡುವುದಿಲ್ಲ. ಅಬ್ರಹಾಮನು ಭಯಪಟ್ಟ. ಅಬ್ರಹಾಮನು ಭಯಪಡುವಾಗ ಯೆಹೋವನ ವಾಕ್ಯ ಅಬ್ರಹಾಮನನ್ನು ಬಲಪಡಿಸಿದ ಹಾಗೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದೇನೆ ಅಂತ ಹೇಳಿದ ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಬಹುಮಾನ ದೇವರು ಇಟ್ಟಿದ್ದಾರೆ. ಅನೇಕ ಬಹುಮಾನ ಇಟ್ಟಿದ್ದಾರೆ. ಆರೋಗ್ಯದ ಬಹುಮಾನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸಮೃದ್ಧಿಯ ಬಹುಮಾನ ಇಟ್ಟಿದ್ದಾರೆ. ನಿನ್ನನ್ನು ದೇವರು ಉನ್ನತಿಗೆ ನಡೆಸುವವನಾಗಿದ್ದಾರೆ. ಎಷ್ಟು ಜನ ಎಂದು ನಂಬ್ತಾರೆ? ಅಸಾಧ್ಯವಾದ ಸಂಗತಿಗಳು ಸಾಧ್ಯವಾಗ್ತದೆ. ಅಸಾಧ್ಯವಾದ ಸಂಗತಿಗಳನ್ನು ದೇವರು ಸಾಧ್ಯ ಮಾಡ್ತಾರೆ. ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ರ? ಹೇಳ್ರಿ, ನಾನು ಭಯಪಡುವುದಿಲ್ಲ. ಹೇಳ್ರಿ, ನನ್ನ ಭಯಪಡುವುದಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಪ್ರಿಯರು, ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೊಡ್ಡ ಗುಲಿಯಾದನು ದಾವೀದನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಕಾರಣ ದೇವರು ದಾವೀದನ ಜೊತೆ ಇದ್ದ. ಇವತ್ತು ನಿನ್ನ ಜೊತೆ ದೇವರಿದ್ದಾರೆ. ಹಲ್ಲೆಲೂಯಾ. ಯಾವ ಸಿಂಹನು ದಾವೀದನನ್ನು ಹಲ್ಲೆಲೂಯಾ ಅವನನ್ನು ಕೊಲ್ಲಿಕ್ಕಾಗಲಿಲ್ಲ, ನಾಶ ಮಾಡಲಿಕ್ಕಾಗಲಿಲ್ಲ. ಯಾಕಂದ್ರೆ ದಾವೀದನ ಜೊತೆ ದೇವರಿದ್ದ. ಹಲ್ಲೆಲೂಯಾ. ಐಗುಪ್ತ ಸೈನ್ಯ ಇಸ್ರಾಯೇಲರನ್ನು ಓಡಿಸಲಿಕ್ಕೆ
ಯೇಸುವಿನ ನಾಮದಲ್ಲಿ ಬೇಡಿ ಹೊಂದೇನೆ ತಂದೆಯೇ, ಆಮೆನ್. ಆಹಾ, ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳು. Thank you, Lord. ಲೋಕ ನಂಬಿಗಸ್ತರೊಂದಿಗೂ ಇನ್ನು ಕ್ರಿಸ್ತನ ಎರಡನೇ ಬರೋಣ